ಹಾಕಿದ್ದೀರಾ. ಬಿಟ್ಬಿಡಿ. ಆ ನೀಯತ್ತಿಲ್ದಿರೋ ನಾಯಿ ಮಂಜ ದಂಧೆಗೆ ದಾರಿ ತೋರಿಸಿದ ಗುರಿಗೆ ಗುಂಡಿ ತೋಡೋ ಸ್ಕೆಚ್ ಹಾಕಿದ್ರೆ ಬಿಡ್ತೀನಾ? ಕೊಚ್ಚಿ ಬಿಸಾಕ್ದೆ. ಆರಂಭ ಹೆಣ್ಣಿಂದಲೇ, ಅಂತ್ಯನೂ ಅವಳಿಂದಲೇ ನಂದನ್ನ ಮರ್ತು ಮೃತ್ತಿಗೆ ಮುತ್ಕೊಟ್ಟು ಯಮನಿಗ ಬೇವರ್ಸಿ ತುತ್ತಾಗೋದ? ನಿಮ್ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಹಣಕ್ಕೆ ಕಾಸೆ ಬಿದ್ದು ಮಂಜುನ್ ಹೆಣ ಬೀಳ್ಸಕ್ ರೆಡಿಯಾದ ನೀನು ನಾಳೆ ನನಗ್ ಶಂಕ ಓದಿ ಧೂಪ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂಜುನ್ ಜಾಗಕ್ಕೆ ನಿನ್ನೂ ಕಳಿಸದೆ ಕರೆಕ್ಟ್. ಯಮನ್ ಜಾಗಕ್ಕೆ ಹೋಗ್ಬೇಕಾಗಿರೋಳು ಅವಳಲ್ವೋ? ಯಾರದು? ಸೂರ್ಯ, ಇದು ನಿನ್ ಕೋರ್ಟ್ ಅಲ್ಲ. ಇಲ್ಲಿ ಯಾವ ಸೆಕ್ಷನ್ ಇಲ್ಲ. ಈ ರಾಮಪ್ಪನ ಅಡ್ಡ ಕಾಲಿಟ್ಟಿದ್ಯಾ? ಅಡ್ಡಡ್ಡ ಕತ್ತರಿಸಾಕಕ್ ಮುಂಚೆ ಹೊರಟೋಗು. ಹುಟ್ಟು ಸೂರ್ಯ ಬೆಳಕನ್ ಕೊಡ್ತಾನೆ, ಮೆಟ್ಟು ಈ ಸೂರ್ಯ ಸಾವಂತರ್ತಾನೆ. ಆದ್ರೆ ಸೂರ್ಯನ್ ಕೋರ್ಟ್ನಲ್ಲಿ ಎಲ್ಲಾ ಶಿಕ್ಷೆಗೂ ಒಂದೇ ಸೆಷನ್, ಅದು ಸಾವು.
ಅಣ್ಣ, ನಿನ್ನೆ ದಿವ್ಯಾ, ಇವತ್ತು ಮಂಜುಳಾ. ಇವಳು ಸಿನಿಮಾ ಸ್ಟಾರನೇ. ಹೆಂಗೋಳ್ ಗುರು? ಕೊಡು. ಅಕ್ಕಿ ಸೂಪರ್, ಫಿಕ್ಸ್ ಮಾಡು. ಗುರು ಗುರು, ಏನ ಹಾಡ್ ಹಾಗ್ಲೆಲ್ಲ ನೋಡ್ತಿರೋ ಕೊಲೆಗಳನ್ನು ನೋಡಿ ಬೆಂಗಳೂರಿನ ಜನ ಭಯ ಭೀತಿಯಿಂದ ನಡ್ಕೋಗಿದ್ದಾರೆ ಗುರು. ಬೀತಿ ಬಿಟ್ಟು ಬೀದಿಗೆ ಬಂದು ತಲೆ ಎತ್ತಿ ನಿಂತಿರೋ ನಾವು ಆ ರಾಮಪ್ಪನ ರುಂಡ ಮುಂಡನ ಬೇರೆ ಬೇರೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಾಕ್ತಿದೆ. ಆಗ್ಲೇ ಬೆಂಗಳೂರು ರೋಲ್ ಕಾಲೆಲ್ಲ ನನ್ನದಾಗತ್ತೆ. ಚಿಲ್ರೆ ರೌಡಿಗಳೆಲ್ಲ ನನ್ನ ಅಂಡರ್ಲಿರ್ತಾರೆ. ನನ್ನ 30 ವರ್ಷ ಸರ್ವೀಸ್ನಲ್ಲಿ ಕನಸಲ್ಲೂ ನಾನು ಕೇಸನ್ನ ಸೋತಿಲ್ಲ. ಕೊಲೆ ಸುಲಿಗೆ ಮಾಡಿ ಬರೋ ರೌಡಿಗಳಿಗೆ ಐಡಿಯಾ ಕೊಡೋ ದೇವರಾಗಿದ್ದೆ. ಪ್ರತಿವಾದಿ ವಕೀಲರಿಗೆ ಸಿಂಹ ಸ್ವಪ್ನವಾಗಿದ್ದೆ. ಎಲ್ಲಿ ಹಾಳಾಗೋದಿವ ದಡ್ಡ. ನ್ಯಾಯನ ಅನ್ಯಾಯ ಅಂತ ವಾದ ಮಾಡಿ, ಸತ್ಯನ ಸುಳ್ಳು ಮಾಡಿ, ಸುಳ್ಳನ್ನ ಸತ್ಯ ಮಾಡಿ, ಆಗ್ಲೇ ನನ್ನ ಶಿಷ್ಯರಾಗಿರೋದಕ್ಕೆ ನೀವೆಲ್ಲ ಲಾಯಕ್ಕು. ನನ್ನ ಶಿಷ್ಯ ನನ್ನ ಮೇಲೆ ಕತ್ತಿ ಮಸಿತಾವನೆ. ನನ್ನನ್ನ ಡೀಲ್ ಮಾಡ್ತಾನಂತೆ. ನಾಳೆ 12 ಗಂಟೆಗೆ ನನ್ನ ಶಿಷ್ಯ ನನ್ನನ್ನ ತುಂಡು ತುಂಡ ಕತ್ತರಿಸ್ತಾನಂತೆ. ತಾಯಿ ಹಾಲು ಕುಡ್ದಿರೋ ತೂಟಿ ಒಣಗಿಲ್ಲ ಅವನಿಗೆ. ನಾನು ಬೀರ್ ಕುಡ್ದಷ್ಟು ನನ್ನ ಮಗ ನೀರು ಕುಡ್ದಿಲ್ಲ. ನೆನ್ನೆ ಹುಯ್ದಿರೋ ಮಳೆಲಿ ಇವತ್ತು ಹುಟ್ಟಿರೋ ಮೊಳಕೆ ಅವನು. ಬೆಂಗಳೂರೇನು ಅವ್ರ ಅಕ್ಕಂದ ಅವ್ರ ಅಮ್ಮಂದ. ಏಯ್ ಸೂರ್ಯ, ದಾದಾ, ನಾನು ಅವನ್ನ ಡೀಲ್ ಮಾಡ್ಬೇಕು. ಸುಮ್ಮನೆ ಕೂಗಾಡಿದ್ರೆ BP ರೈಸ್ ಆಗತ್ತೆ. ನೀನ್ ಮಾಡೋ ಹಲ್ಕ ಬೇವರ್ಸಿ ಕೆಲ್ಸಕ್ಕೆಲ್ಲ ನಾನ್ ತಾನೇ ಬ್ಯಾಕ್ ಬೋನು. ಬೆಳಗ್ಗೆ ಮಂಜನ್ನ ಎತ್ಬಿಡು. ಸಿಗ್ನಲ್ ಸಿಕ್ಕಿದ ಮೇಲೆ ಸೀದಾ ನುಗ್ಗೋದೆ. ನೀವಂತೂ ಕೋರ್ಟ್ಗೆ ಬಂದು ವಾದ ಮಾಡಲ್ಲ. ನನ್ನನ್ನು ಬಿಡಿಸೋ ಭೂಪ ಯಾರು? ಕಾವೇರಿ ನೀರನ್ನ ಕುಡಿದು ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಗಂಡಿಗೂ ಗೊತ್ತು ಅವನು ಯಾರು ಅಂತ. ಬ್ಯಾಡ್ರಳ್ಳಿ, ನೀನು ಹಾಕೊಟ್ಟಿದ್ದ ಪ್ಲಾನ್ ಪ್ರಕಾರ ಲೇಔಟ್ ಮಂಜ ಮದ್ದೂರ್ ಮಂಜುಳನ್ ಜೊತೆ 5 ನಿಮಿಷದಲ್ಲಿ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾ ಇದ್ದಾನೆ. ಮಿಕ್ಕಿದ ವಿಷಯ ನಿನಗೆ ಗೊತ್ತಲ್ಲ, ನೀನೇ ಡೀಲ್ ಮಾಡ್ಕೊ. ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಕಡೆ ಹೊರಟಿದ್ದಾನ. ಅವನ್ನ ನಾನು ನೋಡ್ಕೋತೀನಿ. ಚಕ್ರಿ, ಇದನ್ನ ಡ್ಯಾಶ್ ಬೋರ್ಡ್ ಇಡು. ಆಯ್ತಣ್ಣ. ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಆಂಟಿಗೆ ಹೇಳ್ಬೇಕಿತ್ತು. ಇದರಿಂದನೇ ಫೋನ್ ಮಾಡು. ಬೇಡ, ಮೊಬೈಲಿಂದ ಬೇಡ. ಮೊಬೈಲಿಂದ ಮಾಡಿದ್ರೆ ಈ ನಂಬರು ಆಂಟಿ ಗೊತ್ತಾಗ್ಬಿಡುತ್ತೆ. ಚಕ್ರಿ, ಕಾರ್ STD ಬೂತ್ ಹತ್ರ ನಿಲ್ಸು. ಹಲೋ, ಕಾರಲ್ಲಿ ಯಾರಿದ್ದಾರೆ? ಮಂಜುನ್ ಜೊತೆ ಚಕ್ರಿ ಒಬ್ನಿದಾನೆ. ಅಷ್ಟೊತ್ತಿಂದ ಸುತ್ತಿಸ್ತಾನೆ ಇದ್ದೀರಲ್ಲ, ಎಲ್ಲಿ ಸರ್ ಡೆಡ್ ಬಾಡಿ? ಇನ್ನು 5 ನಿಮಿಷದಲ್ಲಿ ಬೀಳುತ್ತೆ. ನಡಿ.
ಸಿಂಹ ಕಾಡಲ್ಲೂ ಗರ್ಜಿಸುತ್ತೆ, ಬೋನಲ್ಲೂ ಗರ್ಜಿಸುತ್ತೆ. ಬೋನಿಗೆ ಬೇಕಾಗಿರೋದು ಬೀಗ, ರಾಮಪ್ಪನ್ ಬಾಡಿಗಲ್ಲ. ಈಗ ಮುಚ್ಕೊಂಡು ಬೇಡಿ ಬಿಚ್ಚು. ಗುಂಡಿಗೆ ಇರೋನ್ನ ಗಂಡು ಅಂತಾರೆ, ಇಲ್ದೇ ಇರೋನ್ನ ಅಂತಾರೆ. ನನಗೆ ಎರಡಿದೆ. ಆ ಕಂತ್ರಿ ನನ್ನ ಮಗನ ರಕ್ತ ತೊಳಿಯಕ್ಕೆ ನೀರು ತರಿಸು. ಯುವರ್ ಆನರ್, ಬ್ಯಾಡರಹಳ್ಳಿ ರಾಮಪ್ಪ ಅನ್ನೋ ಈ ಆರೋಪಿ ಮಂಜ ಅನ್ನೋ ರೌಡಿನ ಬಸವೇಶ್ವರ ನಗರದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡು ಬೀದಿನಲ್ಲಿ ಕೊಲೆ ಮಾಡಿದ್ದಾನೆ. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿರೋ ಈ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನೀವು ಕೋರ್ಟ್ಗೆ ಏನಾದರೂ ಹೇಳೋದಿದೆಯಾ? ಅಥವಾ ನಿಮ್ಮ ಪರ ವಾದ ಮಾಡಕ್ಕೆ ಯಾರಾದರೂ ವಕೀಲರನ್ನು ನೇಮಿಸ್ಕೊಂಡಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್, ನನ್ನ ಕಕ್ಷಿದಾರರಾದ ರಾಮಪ್ಪನ ಪರವಾಗಿ ವಾದ ಮಾಡೋಕೆ ತಾವು ಅನುಮತಿ ಕೊಡಬೇಕು. ಯು ಕ್ಯಾನ್ ಪ್ರೊಸೀಡ್ ಮಿಸ್ಟರ್ ಸೂರ್ಯ. ಯುವರ್ ಆನರ್, ಆರೋಪಿ ರಾಮಪ್ಪ ಬುಧವಾರ 12 ಗಂಟೆಗೆ ಕೊಲೆ ಮಾಡ್ತಿದ್ದಾಗ ಪೊಲೀಸರೇ ಖುದ್ದಾಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ವಾದ ಮಾಡೋಕೆ ಏನಿದೆ ಯುವರ್ ಆನರ್? ಇದೇ ಯುವರ್ ಆನರ್, ನನ್ನ ಕಕ್ಷಿದಾರರು ಬುಧವಾರ ಬೆಳಗ್ಗೆ 9 ಗಂಟೆಗೆ ಮನೆ ಖಾಲಿ ಮಾಡಿಸೋ ವಿಷಯದ ಬಗ್ಗೆ ಒಂದು ಮಗುನ ಕಿಡ್ನಾಪ್ ಮಾಡಿ ಸಾಯಂಕಾಲ 4 ಗಂಟೆವರೆಗೂ ಜೊತೆಲಿಟ್ಕೊಂಡಿದ್ದು ನಂತರ ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಯುವರ್ ಆನರ್, ಇದೆಲ್ಲ ಕಟ್ಟುಕತೆ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಹಲೋ ಇನ್ಸ್ಪೆಕ್ಟರ್, ಇದು ನಿಮ್ ಡಿಪಾರ್ಟ್ಮೆಂಟ್ ಅವರೇ ಕಳಿಸಿರೋ ಕೇಸ್ ಅಕ್ನಾಲೆಜ್ಮೆಂಟ್, ಕಾರ್ಪೊರೇಷನ್ ವಾಟರ್ ಬಿಲ್ ಅಲ್ಲ. ಯುವರ್ ಆನರ್, ದಯವಿಟ್ಟು ಇದನ್ನ ಪರಿಶೀಲಿಸಬೇಕಾಗಿ ವಿನಂತಿ. ಎಕ್ಸಿಬಿಟ್ ನಂಬರ್ 1, ಸೀತಾದೇವಿ ವಿದ್ಯಾ. ಸೀತಾದೇವಿ ವಿದ್ಯಾ, ಸೀತಾದೇವಿ ವಿದ್ಯಾ, ಸೀತಾದೇವಿ ವಿದ್ಯಾ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಿಮ್ಮ ಹೆಸರು? ಸೀತಾದೇವಿ. ಮಗು ನಿನ್ನ ಹೆಸರೇನಮ್ಮ? ವಿದ್ಯಾ. ನಿಮ್ಮನ್ ಕೇಳಲಿಲ್ಲ, ನೀ ಹೇಳಿ ಮರಿ. ಅಂಕಲ್, ನನ್ನ ಹೆಸರು ವಿದ್ಯಾ. ಮಗು, ಆ ಕಟ್ಕಟೆಯಲ್ಲಿ ನಿಂತಿರೋ ವ್ಯಕ್ತಿ ನಿನಗೆ ಗೊತ್ತಾ? ಅವರು ಬೆಳಗ್ಗೆನೆ ನನ್ನ ಕರ್ಕೊಂಡೋಗಿ ಸಾಯಂಕಾಲದವರೆಗೂ ಮನೇಲಿ ಇಟ್ಕೊಂಡು ಚಾಕ್ಲೇಟ್ ಕೊಡ್ಸಿ ಮತ್ತೆ ನನ್ನ ಮನೆಗ್ ಬಿಟ್ರು. ಹೌದು ಸ್ವಾಮಿ, ಈ ವ್ಯಕ್ತಿನೇ ಬೆಳಗ್ಗೆ 9 ಗಂಟೆಗೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರು. ನಾನು ಮನೆ ಖಾಲಿ ಮಾಡದೆ ಹೋದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸಿದ್ರು. ಆಮೇಲೆ ನಾನೇ ಹೋಗಿ ಜಯನಗರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಏನೂ ತೊಂದರೆ ಕೊಡದೆ ಮಗುನ ವಾಪಸ್ ಕರ್ಕೊಂಬಂದ್ಬಿಟ್ರು. ಯುವರ್ ಆನರ್, ಸೀತಾದೇವಿಯವರು ಹಣದಾಸೆಗೋಸ್ಕರ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್, ನನ್ನ ಸಾಕ್ಷಿದಾರ ನೀಡಿದ ಹೇಳಿಕೆ, ಪೊಲೀಸ್ನವ್ರು ನೀಡಿರೋ ಕಂಪ್ಲೇಂಟ್ ಅಕ್ನಾಲೆಜ್ಮೆಂಟ್ ನೋಡಿದ ಮೇಲೂ ಸರ್ಕಾರಿ ವಕೀಲರು ಸುಳ್ಳಾರೋಪನ ಹೊರಿಸಿ ಮತ್ತೆ ವಾದ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನ್ನ ಕಕ್ಷಿದಾರರಿಗೂ ಮಂಜಿನ್ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಪರಿಗಣಿಸಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ದಟ್ಸ್ ಆಲ್ ಯುವರ್ ಆನರ್. ಬ್ಯಾಡ್ರಳ್ಳಿ ರಾಮಪ್ಪನನ್ನು ನಿರಪರಾಧಿ ಎಂದು ಪರಿಗಣಿಸಿ ಕೋರ್ಟು ಬಿಡುಗಡೆ ಮಾಡುತ್ತಾ ಮಂಜಾ ಅಲಿಯಾಸ್ ಲೇಔಟ್ ಮಂಜನ ಕೊಲೆಯನ್ನು ತೀವ್ರ ತನಿಖೆಗೆ ಒಳಪಡಿಸುವಂತೆ ಪೊಲೀಸ್ ಇಲಾಖೆಗೆ ಕೋರ್ಟು ಆದೇಶ ನೀಡುತ್ತಿದೆ. ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ದೊಡ್ಡೋರು ಹೇಳಿದ್ದಾರೆ. ಕಿಡ್ನಿ ಕಳ್ಕೊಂಡಿದ್ ನನ್ ಗಂಡನ್ ಪ್ರಾಣ ಉಳಿಸಿದ್ರಿ. ದಿಕ್ ತೋಚದೆ ಕಂಗಾಲಾಗಿದ್ ನಮ್ ಬಾಳಿಗೆ ಕಣ್ಣಾದ್ರಿ. ನಾನು ನನ್ನ ಮಗಳು ಸಾಯೋವರೆಗೂ ನಿಮ್ ಋಣಿಯಾಗಿರ್ತೀವಿ ಸರ್. ಛೆ, ಯಾಕಾಗ ಮಾತಾಡ್ತೀರಾ? ಯಾವಾಗ ಯಾರಿಗೆ ಏನಾಗ್ಬೇಕು ಅಂತ ಭಗವಂತ ಬರ್ತಿರ್ತಾನೋ ಅದು ನಡೆಯುತ್ತೆ. ಹಾಸ್ಪಿಟಲ್ಗೆ 2 ಲಕ್ಷ ರೂಪಾಯಿ ಹಣ ಕಟ್ಟಿದ್ದೀನಿ. ಇನ್ನೂ ಹಣ ಬೇಕಾಗಿದ್ರೆ ನನಗೆ ಫೋನ್ ಮಾಡಿ. ಅಂಕಲ್, ನೀವು ಮಾಡಿದ ತಪ್ಪಲ್ವಾ? ಸುಳ್ಳು ಹೇಳ್ಸಿದ್ರಿ. ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲಮ್ಮ. ಇದು ಹೇಳುತ್ತೆ, ಇದು ಕೇಳುತ್ತೆ, ಇದು ಮಾಡುತ್ತೆ. ಬಿಡಿ ನನ್ನ, ಬಿಡಿ ನನ್ನ. ಯಾಕೆ ಕಟ್ಟಾಕಿದ್ದೀರಾ? ಬಿಡಿ, ಬಿಟ್ಬಿಡಿ. ಆ ನೀಯತ್ತಿಲ್ದಿರೋ ನಾಯಿ ಮಂಜ ದಂಧೆಗೆ ದಾರಿ ತೋರಿಸಿದ ಗುರಿಗೆ ಗುಂಡಿ ತೋಡೋ ಸ್ಕೆಚ್ ಹಾಕಿದ್ರೆ ಬಿಡ್ತೀನ? ಕೊಚ್ಚಿ ಬಿಸಾಕ್ದೆ. ಆರಂಭ ಹೆಣ್ಣಿಂದಲೇ, ಅಂತ್ಯನೂ ಅವಳಿಂದಲೇ ನಂದನ್ನ ಮರ್ತು ಮೃತ್ತಿಗೆ ಮುತ್ಕೊಟ್ಟು ಯಮನಿಗ ಬೇವರ್ಸಿ ತುತ್ತಾಗೋದ. ನಿಮ್ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಹಣಕ್ಕಾಸೆ ಬಿದ್ದು ಮಂಜುನ್ ಹೆಣ ಬೀಳ್ಸಕ್ ರೆಡಿಯಾದ ನೀನು ನಾಳೆ ನನಗ್ ಶಂಕ ಓದಿ ಧೂಪ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂಜುನ್ ಜಾಗಕ್ಕೆ ನಿನ್ನೂ ಕಳಿಸೋದೇ ಕರೆಕ್ಟ್. ಯಮನ್ ಜಾಗಕ್ಕೆ ಹೋಗ್ಬೇಕಾಗಿರೋಳು ಅವಳಲ್ವೋ? ಯಾರದು? ಸೂರ್ಯ, ಇದು ನಿನ್ ಕೋರ್ಟ್ ಅಲ್ಲ. ಇಲ್ಲಿ ಯಾವ ಸೆಕ್ಷನ್ ಇಲ್ಲ. ಈ ರಾಮಪ್ಪನ ಅಡ್ಡ ಕಾಲಿಟ್ಟಿದ್ಯಾ? ಅಡ್ಡಡ್ಡ ಕತ್ತರಿಸಾಕಕ್ ಮುಂಚೆ ಹೊರಟೋಗು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟೋ ಈ ಸೂರ್ಯ ಸಾವಂತರ್ತಾನೆ. ಆದ್ರೆ ಸೂರ್ಯನ್ ಕೋರ್ಟ್ನಲ್ಲಿ ಎಲ್ಲಾ ಶಿಕ್ಷೆಗೂ ಒಂದೇ ಸೆಷನ್, ಅದು ಸಾವು. God!
ದಾದಾ, ನೀವು ನಿನ್ನೆ ಇವನ್ನ ಬಿಡಿಸಿದ್ರಿ. ಯಾರೋ ಇವನ್ ಬಾಕಿನ ಬ್ಯಾಲೆನ್ಸ್ ಮಾಡಿ ಇವನ್ ಪ್ರಾಣನ ಯಮಲೋಕಕ್ಕೆ ಕೊರಿಯರ್ ಮೂಲಕ ಪಾರ್ಸಲ್ ಮಾಡಿದ್ದಾರೆ. ದಾದಾ, ವೆಂಕಟ್ ಶೆಟ್ಟಿ ಕೇಸ್ ಫೈಲ್ ಕೊಡಿ. ಕೋರ್ಟಿಗೆ ಟೈಮ್ ಆಯ್ತು. ಸೂರ್ಯ, ಪೇಪರ್ ನೋಡಿದ್ಯಾ? ರಾಮಪ್ಪನ ಯಾರೋ ಕೊಲೆ ಮಾಡಿದ್ದಾರೆ. ಯಾರು ಮಾಡಿರಬಹುದು? ತಲೆ ಕೆಳಗಾಗುಟ್ಟು ಮಗುನು ಭೂಮಿ ಮೇಲೆ ತಲೆ ಎತ್ತು ಮೆರಿಬೇಕು ಅಂತ ಆಸೆ ಪಡುತ್ತೆ. ಅಂಥದ್ರಲ್ಲಿ ಇನ್ಯಾವನೋ ಮೆರಿಬೇಕಂತಿರೋನು ಇವನ್ ತಲೆ ಎತ್ತಿರ್ತಾನೆ. ದಾದಾ, ನೀವ್ ಕೊಟ್ಟಿರೋ ಕೇಸ್ನ ನಿಷ್ಠೆಯಿಂದ ಕೆಲಸ ಮಾಡಿ ಗೆಲ್ಸೋದಷ್ಟೇ ನನ್ನ ಕೆಲಸ. ಎಲ್ಲಾ ಕೇಸಲ್ಲೂ ಇವನೇ ಗೆಲ್ತಾನೆ ಅಂತ ಕೊಬ್ಬು ಈ ಬಡ್ಡಿ ಮಗನಿಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆಗೆ ನೀನು ಕರೆಕ್ಟ್ ಆಗಿದೀಯ. ಮುಚ್ಕೊಂಡು ಕೇಸ್ ಕಡೆ ಗಮನ ಕೊಡು. ದರಿದ್ರ ನನ್ನ ಮಕ್ಕಳ, ಬಿಟ್ಟಿ ಜಾಗ ಸಿಕ್ಕಿದ್ರೆ ಬಿಡಾರ ಉಡ್ತೀರಾ, ಮಕ್ಕಳನ್ನ ಉಡ್ಸಿ ಬೋರ್ಡ್ ಹಾಕ್ತೀರಾ, ಕಳ್ಳ ಪೇಪರ್ನ ಸೃಷ್ಟಿ ಮಾಡಿ ಕಾಲೋನಿ ಅಂತ ಹೆಸರಿಕ್ತೀರಾ. ಈ ಜಾಗ ನಿಮ್ಮಪ್ಪಂದಲ್ಲ, ನಮ್ಮಪ್ಪಂದು. ಕಳ್ಳ ಪತ್ರ ಸೃಷ್ಟಿ ಮಾಡಿರೋರು ನೀವು. ನಾವು ಹುಟ್ಟಿದವಾಗಿಂದ ಇಲ್ಲೇ ಬದುಕ್ತಾ ಇದೀವಿ, ಸಾಯೋವರೆಗೂ ಇಲ್ಲೇ ಇರ್ತೀವಿ. ಸರ್ಕಾರದವರು ನಮಗೆ ಕೊಟ್ಟಿರೋ ಹಕ್ಕು ಪತ್ರ ನೋಡಿ. ಸರ್ಕಾರ ನಿನಗೆ ಖಾಲಿ ಪತ್ರ ಮಾತ್ರ ಕೊಟ್ಟಿದೆ, ನಿಮ್ಮನ್ನ ಸಾಯಿಸೋ ಹಕ್ಕು ನನಗ್ ಕೊಟ್ಟಿದೆ. ಏಯ್, ಕೂಗಾಡಿ ಎಗರಾಡಿ ನನ್ನ ಎದುರಾಕೊಂಡ್ರೆ ಏಯ್ 24 ಗಂಟೆ ಟೈಮು ಕೊಡಲ್ಲ. 12 ಗಂಟೆ ಟೈಮ್ನಲ್ಲಿ ಇಡೀ ಸ್ಲಮ್ನ ಎಲ್ಲರೂ ಖಾಲಿ ಮಾಡಬೇಕು, ಇಲ್ಲ ಎಲ್ಲರೂ ಜೀವಂತವಾಗಿ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಹುಷಾರ್. ಕಣ್ ತುಂಬ ನೋಡಿ ಸಂತೋಷ ಪಡ್ತಿದ್ದೀರಾ? ನಿಮ್ ಜನ್ಮಕ್ಕೆ ಅಣ್ಣ. ಸಾಹೇಬ್ರೆ, ಬಂದು ನಿಮ್ ಕಣ್ ತುಂಬ ನೋಡಿ ಬಡವ್ರಿಗಾಗಿರೋ ಈ ಅನ್ಯಾಯನ ನೋಡಿ ಹೊಟ್ಟೆ ತುಂಬ ಹಾಲು ಕುಡ್ದು ಸಂತೋಷ ಪಡಿ. ಯಾರಮ್ಮ ನೀನು? ಏನ್ ಗಲಾಟೆ? ಸ್ಲಮ್ ಖಾಲಿ ಮಾಡಿ ಅಂತ ಪಾಂಡ್ಯನ್ ಕೂಗಾಡ್ದ. ಅವನು ವಿರುದ್ಧ ಮಾತಾಡಿದಕ್ಕೆ ನಮ್ಮ ಅಣ್ಣನ್ನ ಎಲ್ರ ಕಣ್ಣು ಮುಂದೆನೋ ಚುಚ್ಚಿ ಸಾಯಿಸ್ದ. ನಮಗ್ ರಕ್ಷಣೆನೇ ಇಲ್ವಾ? ನಮ್ ಕೂಗಗೆ ಕೊನೆನೇ ಇಲ್ವಾ? ಏ ತಿನ್ನಟ್ಟು, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಕತ್ತಿನ ಫಿಂಗರ್ ಪ್ರಿಂಟ್ಸ್ ಕಳಿಸಿ ರಿಪೋರ್ಟ್ ಕಲೆಕ್ಟ್ ಮಾಡೋ. ಓಕೆ ಸರ್. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಕಾವೇರಿ. ಕೊಲೆ ನಡೆದಾಗ ನೀನೇನ್ ಮಾಡ್ತಿದ್ದೆ? ಅವಾಗ ನಾನು ಮನೇಲಿದ್ದೆ. ಅಂದ್ರೆ ಕೊಲೆನ ನೀನು ನಿನ್ ಕಣ್ಣಿಂದ ನೋಡ್ಲಿಲ್ಲ? ನೋಡ್ದವ್ರು ಬಂದು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳ್ಬೇಕು. ಯಾರು ಹೇಳ್ತೀರಾ? ಕೂಗಾಟ ಹೋರಾಟ ಜೋರಾಗಿ ಮಾಡ್ತೀರಾ. ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಿ ಅಂದ್ರೆ ಈ ತರ ಹೆದರ್ಕೊಂಡು ಜಾಗ ಖಾಲಿ ಮಾಡ್ತೀರಾ. ನಿಮ್ಮಂಥವ್ರಿಗೆ ನಾವು ರಕ್ಷಣೆ ಕೊಡ್ಬೇಕಾ? ನೀನ್ ಒಳಗಡೆ ಬಂದು ಸ್ಲಮ್ ಪಾಂಡ್ಯನ್ ಮೇಲೆ ಕಂಪ್ಲೇಂಟ್ ಕೊಡಮ್ಮ. ನಿನಗೆ ದೇಹ ಬೆಳೀತೆ ಹೊರತು ಬುದ್ಧಿ ಬೆಳೀಲಿಲ್ಲ. ಕೊಲೆ ಮಾಡಿ ಬಂದು ಏನಾದ್ರೂ ಮಾಡಿ ಅಂದ್ರೆ ಏನಯ್ಯ ಮಾಡೋದು? ಕೊಲೆ ಮಾಡೋದಕ್ಕೆ ಮುಂಚೆ ಐಡಿಯಾ ಕೇಳಿದ್ರೆ
ಪೊಲೀಸ್ನವ್ರು ತಿಪ್ಪರ್ ಲಗ ಹಾಕಿದ್ರು ಕ್ಲೂ ಸಿಗಬಾರದು ಅಂತ ಐಡಿಯಾ ಕೊಡ್ತಾ ಇದ್ದೆ. ದಾದಾ, ಫೀಸ್ನ ಫಿಕ್ಸ್ ಮಾಡಿ ಈ ಕೇಸಿಂದ ಎಸ್ಕೇಪ್ ಮಾಡಿ. ಹಣ ಎಷ್ಟು ಬೇಕಾದರೂ ಕೊಡ್ತೀನಿ. ಸರ್, ಬಂದಿದ್ದು ಕೊಲೆ ಆಪಾದನೆ ಮೇಲೆ ಪಾಂಡ್ಯನ್ ಅರೆಸ್ಟ್ ಮಾಡಬೇಕಿತ್ತು. ಮಾಡ್ರಿ, ಅರೆಸ್ಟ್ ಮಾಡಿ. ದಾದಾ, ಅದು ಹೆದರ್ಬೇಡ್ವೋ. ಅರೆಸ್ಟ್ ಮಾಡಿ ಕಟ್ಕಟೆ ನಿಲ್ಸೋವರೆಗೂ ಮಾತ್ರ ಈ ಪೊಲೀಸ್ನವ್ರಿಗೆ ಪವರ್ ಇರೋದು. ಹೊಸ ಕತೆ ಕಟ್ಟಿ ಕಟ್ಕಟೆಯಿಂದ ಬಿಡಿಸ್ಕೊಂಬರೋದಕ್ಕೆ ನಮ್ಮ ಕಪ್ ಕೊಟ್ಟಿರೋದು. ಮುರುಗಾವಾ, ಡೇ ಮುರುಗಾ, அந்த பொட்டில 5 ಲಕ್ಷ ಇಲ್ಲ, ಅದು ಎಡ್ತೀನಿ ಬಂದು ದಾದಾ ಕಿಟ್ಟೆ ಕುಡ್ತಿರ. ದಾದಾ ಬರ್ತೀನಿ. ಧೈರ್ಯವಾಗಿ ಹೋಗು. ಯುವರ್ ಆನರ್, ಪಾಂಡ್ಯನ್ ಎಂಬ ವ್ಯಕ್ತಿ ಬಡ ಜನರಿಗೆ ಸೇರಬೇಕಾದ ಸ್ಲಂ ಜಾಗ ತನ್ನದಾಗಿಸ್ಕೋಬೇಕು ಅಂತ ಬೆದರಿಕೆ ಹಾಕಿ ಅಮಾಯಕ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಕೊಲೆಯಾದ ವ್ಯಕ್ತಿ ತಂಗಿ ಹಾಗೂ ಪೊಲೀಸರ ಹೇಳಿಕೆ ಪ್ರಕಾರ ಆರೋಪಿ ಪಾಂಡ್ಯನ್ಗೆ ಕಠಿಣ ಶಿಕ್ಷೆನೇ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್. ಸತ್ತಿರೋ ವ್ಯಕ್ತಿ ತಂಗಿನ 2 ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಕಾವೇರಿ, ಕಾವೇರಿ, ಕಾವೇರಿ. ನಿಮ್ಮ ಹೆಸರು? ಕಾವೇರಿ. ಕೊಲೆಯಾಗಿರೋ ವ್ಯಕ್ತಿ ನಿಮ್ಗೇನಾಗ್ಬೇಕು? ನಾನು ತಂಗಿ ಆಗ್ಬೇಕು. ಪಾಂಡ್ಯನ್ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರ ನೋಡಿದ್ರ? ಇಲ್ಲ. ನೀವೇನು ಹೋಗ್ಬೋದು. ಈ ಕೇಸಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡಬೇಕು ಯುವರ್ ಆನರ್. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಕೊಲೆಯಾದ ವ್ಯಕ್ತಿ ತಂಗಿ ಕಾವೇರಿ ಸರ್. ಜೊತೆಲಿ ಯಾರು ಹೇಳಿದ್ರು? ಸ್ಲಮ್ ಜನಗಳಿದ್ರು. ಕೊಲೆಯಾದ ವ್ಯಕ್ತಿ ದೇಹನ ನೀವು ನೋಡಿದಲ್ಲಿ? ಕೊಲೆಯಾದ ವ್ಯಕ್ತಿ ತಂಗಿ ಸ್ಲಮ್ ಜನಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸರ್. ಈ ಕೊಲೆಗೆ ಐ ವಿಟ್ನೆಸ್ ಆಗಿ ಸ್ಲಮ್ ಜನ ಹೇಳಿಕೆ ಕೊಟ್ಟಿದ್ದಾರಾ, ಇಲ್ಲ ಯಾರಾದ್ರೂ ಸಾಕ್ಷಿ ಹಾಕಿದಾರಾ? ಪ್ರತ್ಯಕ್ಷ ಸಾಕ್ಷಿಗಳಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಸರ್. ನೀವೇನು ಹೋಗ್ಬೋದು. ಯುವರ್ ಆನರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಇದು ಕೊಲೆಯಾದ ವ್ಯಕ್ತಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಇದು ಕೃತ್ಯಕ್ಕೆ ಬಳಸಿದಂತ ಫಿಂಗರ್ ಪ್ರಿಂಟ್ ರಿಪೋರ್ಟ್. ಇದು ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಸ್ ಇರೋ ಫೈಲ್. ಕೃತ್ಯಕ್ಕೆ ಬಳಸಿದ ಕತ್ತಿಯ ಮೇಲಿನ ಫಿಂಗರ್ ಪ್ರಿಂಟ್ಗೂ ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯುವರ್ ಆನರ್. ಯುವರ್ ಆನರ್, ಪಾಂಡ್ಯನ್ ಕೊಲೆ ಮಾಡಿದ್ರೆ ತಾನೆ ಫಿಂಗರ್ ಪ್ರಿಂಟ್ಸ್ ಇರೋಕ್ ಸಾಧ್ಯ? ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ತಂಗಿ ಹೇಳಿಕೆನ ಪರಿಗಣಿಸುವಾಗಿಲ್ಲ. ಪಾಂಡ್ಯನ್ ಸೇರ್ಬೇಕಾಗಿರೋ ಸ್ಲಂ ಜಾಗನ ಬಿಟ್ಕೊಡ್ಬಾರ್ದು ಅಂತ ಸ್ಲಂ ಜನ ಆಡಿರೋ ನಾಟಕ ಇದು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಪಾಂಡ್ಯನ್ ಮೇಲೆ ಹೊರಿಸಿರೋ ಸುಳ್ಳಾರೋಪ ಸರಿಯಲ್ಲ. ಸೊ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ನನ್ನ ಕಕ್ಷಿದಾರರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ತಪ್ಪು ಮಾಡದ ಪಾಂಡ್ಯನ್ ರವರನ್ನ ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದೆ. ಸರ್, ಸೂರ್ಯ ಸರ್, ಏನು? ಅಲ್ಲ, ಕೊಲೆ ಮಾಡಿರೋ ಕತ್ತಿ ಅಲ್ಲೇ ಇದೆ, ಆದ್ರೆ ಫಿಂಗರ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಆಗಿದೆ. ಅದೇಗೆ? ನೀನ್ ಕೊಲೆ ಮಾಡಿದ ಕತ್ತಿ ನೀನೇ ಇಟ್ಕೋ. ಇದೆಲ್ಲ ಹೇಗ್ ಸಾಧ್ಯ? ಅಸಾಧ್ಯವಾದದ್ದು ಯಾವುದೂ ಇಲ್ಲ.
ನನ್ನ ಮಕ್ಕಳ, ನಾನು ವರ್ಷ ಬಿಸಾಕೋದನ್ನೇ ಕಾನೂನೇ ಭಿಕ್ಷೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಕೂತಿರುವಾಗ ನೀವು ಆ ಕಾವೇರಿನ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರೇನಲ್ಲೇ? ಕಾವೇರಿ ಅವಳೇನು ಪಾಪ ತೊಳೆಯೋ ಕೊಡಗಿನ ಕಾವೇರಿನ, ಅವಳನ್ನ ಕೊಚ್ಚಾಕ್ತೀನಿ. ನೀವೆಲ್ಲ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಊದಾಕ್ಬಿಡ್ತೀನಿ. ಸೂರ್ಯ, ಏನಿದೆಲ್ಲ? ನಿನ್ ಕರ್ಮಕಾಂಡದ ಕೊನೆಯ ದಿನ ಇದು. ಈ ಬಡ ಜನರ ರಕ್ತ ಬಿಟ್ಟಿ ಬಿಡೋ ಕಾವೇರಿ ನೀರು ಅಲ್ಲ, ಅವ್ರ ಮೈ ಚರ್ಮ. ನೀನ್ ಹಾಕೊಂಡಿರೋ ಚಪ್ಲಿನೂ ಅಲ್ಲ, ನಿನ್ ಮೈ ಚರ್ಮನ ಸುಲಿದು. ಆ ಪಾಂಡ್ಯನ್ ಪವರ್ ಏನು ಅಂತ ಗೊತ್ತಿದ್ರು ಕೂಡ ನೀನು ಪಾಪ ಸುತ್ಕೊಳ್ಳೋ ತಪ್ಪು ಮಾಡ್ತಿದ್ಯಾ ಸೂರ್ಯ. ಈ ಜನಕ್ ಸುತ್ಕೊಂಡಿರೋ ಪಾಂಡ್ಯನ ಪಾಪನ ಕಿತ್ತಾಕ್ತೀನಿ. ಬಿಡ್ತೇನೆ. ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾರತದ ಬಾವುಟಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡೋ ನೀವು ಇಂಥ ರೌಡಿಗಳಿಗೆ, ಗುಂಡಗಳಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದನ್ನ ನಿಲ್ಸೋವರೆಗೂ ನಿಮ್ಮನ್ನ ಕಿತ್ತು ತಿನ್ನ ಪಾಂಡ್ಯರುಗಳು ಹುಟ್ಟನೆ ಇರ್ತಾರೆ. ನೀವು ಧೈರ್ಯವಾಗಿ ತಲೆ ಎತ್ತಬೇಕು ಅಂದ್ರೆ ಬೇಡ ಸೂರ್ಯ, ನನ್ ಕೊಲ್ಬೇಡ, ಬಿಟ್ಬಿಡು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟು ಈ ಸೂರ್ಯ. ಗಾಂಧಿ ತಂದುಕೊಟ್ಟ ಸ್ವಾತಂತ್ರ್ಯನ ಯಾರು ಪಾಲಿಸ್ತಾನೂ ಇಲ್ಲ, ಗೌರವಿಸ್ತಾನೂ ಇಲ್ಲ. ಮಧ್ಯರಾತ್ರಿ ಒಂದು ಹೆಣ್ಣು ಬೀದಿಗೆ ಬಂದರೆ ಕಚ್ಚೋ ಬೀದಿನಾಗಳೇ ಜಾಸ್ತಿ. ಹುಷಾರ ಮನೆಗೆ.
ದಿನ ಬಾರಿಸೋ ಸೂರ್ಯನ್ ಗಂಟೆಗೆ ಸಂಡೆ ಮಂಡೆನೆ ಗೊತ್ತಿಲ್ಲ. ಇವತ್ ಕೋರ್ಟ್ ರಜಾ. ಛೆ. ಅಲ್ಲಿ ನೋಡ್ರು, ಬಿಸಿ ಬಿಸಿ ಕಾಫಿ ರೆಡಿ. ಸೂರ್ಯ, ಥ್ಯಾಂಕ್ಸ್ ಅಮ್ಮ. ಚೀಟಿ ಹೊಡೆದು ಎಬ್ಬಿಸ್ತಿದ್ ಸೂರ್ಯ ಚೀಟಿ ಬರ್ದಿಟ್ಟು ಬೇಗ ಸ್ನಾನ ಮಾಡಿ ಅಂತ ಹೇಳೋ ಐಡಿಯಾ ಸೂಪರ್ ಅಮ್ಮ. ಇವತ್ತು ಸಂಡೆ, ಇವನು ಮೌನ ವ್ರತ ಏನಾದ್ರು ಮಾಡ್ತಾವನಾ? ಅಯ್ಯೋ ಬೇಗ ಕಾಫಿ ಕೊಟ್ರು, ಸ್ನಾನ ಮಾಡೋಣ. ಬಂದ್ರೆ ಬೇಗ. ಬಿಸ್ನೀರು. ಅಲ್ಲಿ ನೋಡ್ರು ಟವಲ್ಲು. ಓ, ಪೇಸ್ಟ್ ಹಾಕಿಟ್ಬಿಟ್ಟವನೇ. ಅಲ್ಲಿ ನೋಡ್ರು ಚೀಟಿ. ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ಲೋ, ಬೇಗ ಸ್ನಾನ ಮಾಡ್ಕೊಳ್ರು. ಯಾಕೆ ಹಿಂಗ್ ಕೂಕೋತಾ ಇದಾರೆ? ಭಾನುವಾರ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೂ ಬಿಡಲ್ಲ. ಭಾನುವಾರ ದಿವಸ ಒಳ್ಳೆ ಏಯ್ ಯಾಕೆ ಹಿಂಗ್ ಓಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಹೋಗು ಅಂತ ಹೇಳಿದ್ದು ನಿಮ್ಮನೆಗೆ, ನಮ್ಮನೆಗಲ್ಲ. ನೋಡಿ, ತಂದೆ ತಾಯಿ ಇಲ್ದೆ ಇರೋ ನನ್ಗೆ ದಿಕ್ಕಾಗಿದ್ ನಮ್ಮ ಅಣ್ಣನ್ನ ಸಾಯಿಸ್ಬಿಟ್ರು ಆ ಚಾಂಡಾಲ್ರು. ಪಾಂಡ್ಯನ್ ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನನ್ನ ಸಾಯಿಸಕ್ ನೋಡಿದ್ರು. ನೀವ್ ನನ್ನ ಕಾಪಾಡ್ಲಿಲ್ಲ ಅಂತಿದ್ರೆ ಪ್ರಾಣ ಮಾನ ಎರಡು ಕಳ್ಕೊತಾ ಇದ್ದೆ. ಸರಿ ಸರಿ, ಅಳ್ಬೇಡ. ನೀ ಎಲ್ಲೋಗ್ಬೇಕು ಹೇಳು, ಕಳ್ಸ್ಕೊಡ್ತೀನಿ. ಕೆಲಸ ಕೊಟ್ಟು ಇರೋಕ್ ಜಾಗ ಕೊಡಿ. ಏನೋ ಕೆಲ್ಸನ? ನೋನೋ, ಇದು ಬ್ಯಾಚಲರ್ಸ್ ಇರೋ ಮನೆ, ಹೆಂಗಸ್ರಿಗೆ ಜಾಗ ಇಲ್ಲ, ಇರ್ಲೂಬಾರದು. ಅಂದ್ರೆ ನಿಮ್ ಬಾಡಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಏನ್ ರೇಗಿಸ್ತಾ ಇದೀಯಾ? ಈ ಮನೆ ಬ್ರಹ್ಮಚಾರಿಗಳ ಮನೆನೆ. ಸರಿ, ಹುಡುಗಿನ ಮನೇಲಿ ಇಟ್ಕೊಂಡು ಬ್ರಹ್ಮಚಾರತ್ವನ ಯಾರು ಸರಿಯಾಗಿ ಪಾಲಿಸ್ತಾರೋ ಅವರೇ ನಿಜವಾದ ಬ್ರಹ್ಮಚಾರಿಗಳು. ಯಾಕೆ ನಾವು ಬ್ರಹ್ಮಚಾರಿಗಳಲ್ವಾ? ನಮ್ ಮನೆಗ್ ಬಂದು ನಮಗೆ ಚಾಲೆಂಜ್. ಗುರು, ಹೆಂಗೂ ಮನೆ ಕೆಲ್ಸಕ್ಕೆ ಯಾರು ಇಲ್ಲ, ಇವಳಿದ್ರೆ ನಮ್ಗೆ ಸಹಾಯ ಆಗುತ್ತೆ. ಇರ್ಲಿ, ಒಪ್ಕೋಗ್ರು. ಸುಮ್ನೆ ಕಿವಿ ಕಚ್ಬೇಡ ಕಣ. ಸರಿ ಸರಿ, ಕೆಲ್ಸ ಮಾಡೋದಷ್ಟೇ ನಿನ್ ಕೆಲ್ಸ, ಬೇರೆ ಯಾವ ವಿಷಯಕ್ಕೂ ತಲೆ ಹಾಕ್ಬಾರ್ದು. ಇಲ್ಲಿ ನೋಡಿ, ಏನು? ಬಿಸಿನೀರ್ ಕಾಯಿಸಿದೀನಿ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ತಿಂಡಿ ರೆಡಿ ಮಾಡ್ತೀನಿ. ಸಾಯಿ, ಲೋ ಸಾಯಿ, ಲೋ ನನ್ ಶರ್ಟ್ ಎಲ್ಲಿ ಇಟ್ಟಿದ್ಯಲ್ಲ? ಏನೋದ್ ನಿನ್ ಗೋಳು? ಯಾರೋ ನನಗೇನ್ ಗೊತ್ತಲ್ಲ. ನೀವೆಲ್ಲ ಹಾಳಾಗೋದ್ರು ಅವಾಗಿಂದಕ್ಕೂ. ನೀವಿಲ್ಲಿದ್ದೀರಾ? ಬಂದೆ. ಏಯ್, ನೀನ್ ಇಟ್ಕೊಂಡಿದ್ದು ಮನೆ ಕೆಲಸ ಮಾಡ್ಲಿ ಅಂತ, ಎಲ್ರು ಜಾಸ್ತಿ ಬಿಡಿಸ್ಲಿ ಅಂತಲ್ಲ. ಅದು ಮನೆ ತುಂಬಾ ಗಲೀಜಾಗಿತ್ತು, ಅದಕ್ಕೆ ಸೋಪ್ ಹಾಕಿ ತೊಳೆಯೋಣ ಅಂತ. ಏನ್ ನಿಂತಲ್ಲ ಸೋಪ್? ಏನ್ ಈ ಬಟ್ಟೆಗಳನ್ನೆಲ್ಲ ಒರೆಸ್ತಾ ಇದ್ಯಾ? ಇದು ಕೋರ್ಟ್ನಲ್ಲಿ ವಾದ ಮಾಡ್ಬೇಕಾದ್ರೆ ಹಾಕೊಳ್ಳೋ ಗೌನು, ಮಲಗ್ಬೇಕಾದ್ರೆ ಹಾಕೊಳ್ಳೋ ನೈಟಿ ಅಲ್ಲ. ಹಾಕೊಂಡಿದ್ ಬಟ್ಟೆನ ಒಗ್ದು ಹಾಕ್ದೆ, ಬೇರೆ ಬಟ್ಟೆ ಇಲ್ವಲ್ಲ, ಅದಕ್ಕೆ ಹಾಕೊಂಡೆ. ತಾಗದು ಬಿಟ್ಟ ಅಂದ್ರೆ ತೆಗಿಯ ಗೌನ. ಅಯ್ಯಯ್ಯೋ, ಇದನ್ ತೆಗೆದ್ರೆ ಮೈ ಮೇಲ್ ಬಟ್ಟೆನೇ ಇರಲ್ವಲ್ಲ. ಕರ್ಮ ಕರ್ಮ, ನಿನಗ್ ಬಿಟ್ಟು ಇಟ್ಟಾಕದಲ್ದೆ ಬಟ್ಟೆ ಬೇರೆ ಕೊಡಿಸ್ಬೇಕು. ಸರಿ ಸರಿ, ಬಾ ಹೋಗೋಣ, ಬಾ ಹೋಗೋಣ. ನಡಿ.
ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ಇರೋ ಬಟ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ನಿಮಗೆ ಯಾಕೆ ತೊಂದರೆ ಅಂತ ನನಗೆ ಹೇಳಿದ್ನ. ಸುಮ್ಮನೆ ತಗೋ, ಯಾವ್ದು ಬೇಕಾದ್ರೆ ತಗೋ. ಒಂದಾನೊಂದು ಕಾಲದಲ್ಲಿ ರತಿ ಮನ್ಮಥರಿದ್ರಂತೆ, ಕಲಿಯುಗದಲ್ಲಿ ಇವರೇ ಅವರಂತೆ. ಆಹಾ ಎಂತ ಮೋಡಿ, ಆಹಾ ಎಂತ ಜೋಡಿ. ಆಹಾ ನಮ್ಮ ಸೂರ್ಯ ಶರಣಾಗೋದ್ನಲ್ಲಪ್ಪ. ಬ್ರಹ್ಮಚಾರಿ ಶರಣಾದ ಈ ಪ್ರೇಮ ದೇವಿಗೆ ವಶವಾದ, ಈ ಪ್ರೇಮ ದೇವಿಗೆ ವಶವಾದ. ಹಾ ಹೌದು, ನಾನೇ ರಾಮ ಮಾತಾಡ್ತಿರೋದು. ಏನಂತೆ? ಒಪ್ಕೊಂಡ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಕೈಯ ಕಾಲ ಎತ್ಬಿಡಿ. ನಮಸ್ಕಾರ ಸರ್. ಬನ್ನಿ. ಸರ್, ಕೋರ್ಟ್ ಹತ್ರ ಹೇಳಿದ್ನಲ್ಲ, ಇವರೇ ಕ್ಯಾಟ್ರಾಮ ಅಂತ. ಒಬ್ಬನಿಗೆ ಇಬ್ಬರು ಹೆಂಡತಿರಿರ್ಬೋದು, ಆದ್ರೆ ಒಬ್ಬಳಿಗೆ ಇಬ್ಬರು ಗಂಡಂದ್ರು ಇರಬಾರ್ದು. ಓ, ಡಿವೋರ್ಸ್ ಕೇಸಾ? ನಾ ಹ್ಯಾಂಡಲ್ ಮಾಡಲ್ಲ. ಡೈವೋರ್ಸ್ ಅಲ್ಲ, ದುಶ್ಮನ್ನ ಕಲಾಸ್ ಮಾಡ್ಬೇಕು. ಅದಕ್ಕೆ ಜೈಲಲ್ಲಿರೋ ಮಾರಿಗುಡಿನ ಬೇರೆ ಮೇಲೆ ಬಿಡಿಸ್ಕೊಡಿ. ಒಂದೇ ಏರಿಯಾದಲ್ಲಿ ಇಬ್ರು ರವಡಿಗಳಿರಬಾರ್ದು. ಅವನ ಆಚೆ ಬಂದ್ಮೇಲೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನೀವೇ ಬೇಲ್ ಕೊಡಿಸಿ ಅವನ್ನ ಕೊಚ್ಚಾಕು ಸ್ಕೆಚ್ ಹಾಕಿದ್ರ ಅಂತ ಆಯ್ತು. ಗುಡ್, ಇಂಟ್ರೆಸ್ಟಿಂಗ್. ಈ ತರ ಕೇಸ್ನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾರಿಗುಡಿ ಹೆಣ ಬೀಳಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇದು ಅಡ್ವಾನ್ಸ್. ನಿಮ್ ಕತೆ ಮುಗೀತು. ಬೇಲ್ನ ನಾನು ಕೊಡಿಸ್ತೀನಿ. ನಿಮ್ ಪ್ಲಾನ್ನ ರೆಡಿ ಮಾಡ್ಕೊಡಿ. ಓಕೆ ಸರ್, ನಾವೇನು ಬರ್ತೀವಿ. ಬರ್ತೀನಿ ಸರ್. ಏ ಶಿಷ್ಯ, ಅಣ್ಣ ಸೂರ್ಯ ಮಾರಿಗುಡಿನ ಬಿಡಿಸ್ತಾನೆ ಅಂತೀಯ? ಹುಟ್ಟೋ ಸೂರ್ಯ ತಪ್ಪುಟ್ಬೋದು, ಆದ್ರೆ ಲಾಯರ್ ಸೂರ್ಯ ಕೇಸಲ್ಲಿ ಸೋತಿದ್ದೇ ಇಲ್ಲ. ಒಟ್ನಲ್ಲವನ್ನ ನಾನು ಕೊಚ್ಚಾಕ್ಬೇಕು. ಬಾ. ಹಲೋ ದಾದಾ, ಸೂರ್ಯನ ಮನೆಯಿಂದ ಯಾವಾಗ್ಲೂ ಹೊಗಳಿ ಅವನ್ನ ಅಟ್ಟಿಕೇರಿಸ್ತಾ ಇದ್ರಿ. ನನ್ನ ಸಾಮ್ರಾಜ್ಯಕ್ಕೆ ಅವನೇ ವಾರಸ್ದಾರ ಅಂತ ನಿಮ್ಮ ಸಾಮ್ರಾಜ್ಯನ ಮುರಿದು ಮೂಟೆ ಕಟ್ಟಿ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇದ್ದಾನೆ. ಏನು ಬೊಗಳ್ತಾ ಇದೆಯೋ ಅದನ್ನ ನೇರವಾಗಿ ಬೊಗಳು. ನಿಮ್ಮನ್ ಬಿಟ್ಟು ಸೂರ್ಯ ಸಪರೇಟ್ ಆಗಿ ಕೇಸ್ ತಗೋತಾ ಇದ್ದಾನೆ. ಕ್ಯಾಟ್ರಾಮನ್ ಡೀಲ್ ಒಪ್ಕೊಂಡು ಜೈಲಲ್ಲಿರೋ ಮಾರಿಗುಡಿನ ಬಿಡಿಸ್ತಾ ಇದ್ದಾನೆ. ಇನ್ಮೇಲೆ ಬ್ಯಾಂಗ್ಳೂರಲ್ಲಿರೋ ಎಲ್ಲಾ ರೌಡಿಗಳು ನಿಮ್ಮನ್ ಬಿಟ್ಟು ಸೂರ್ಯನ ನೆರಳಲ್ಲಿರ್ತಾರೆ. ನಿಮ್ ಕತೆ ಅಷ್ಟೇ. ಹರೀಶ, ಸೂರ್ಯನ ಫಾಲೋ ಮಾಡು. ಅವನ ಆಕ್ಟಿವಿಟೀಸ್ ಬಗ್ಗೆ ನನಗೆ ತಿಳಿಸ್ತಾ ಇರು. ಈ ಮಾರಿಗುಡಿ ಬೀದಿಗೆ ಬಂದಾಯ್ತು. ಕ್ಯಾಟ್ರಾಮ, ಇವತ್ತಿಂದ ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಒಳಗಡೆ ಇದ್ದೀನಿ ಅಂತ ಕೊಬ್ಬಿ ಮೆರಿತಾ ಇದೆಯಾ ಹೊರಗಡೆ, ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಹಲೋ ದಾದಾ, ಸೂರ್ಯ ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ಟ. ಮಾರಿಗುಡಿನ ಜೈಲಿಂದ ಬಿಡಿಸ್ಬಿಟ್ನ? ಫಾಲೋ ಮಾಡು ಅವನ್ನ. ಕ್ಯಾಟ್ರಾಮನ್ ಇವತ್ತು ಕೊಚ್ಚಿ ಬಿಸಾಕ್ತೆ ಬಿಡಲ್ಲ. ಏಯ್, ಕಲಾಸೆ ಪಡೆ ಸರಿ ಅಂಗಡಿ ಐತೆ ನೋಡಿ. ವಾಟರ್ ಹಾಕೊಂಡು ಕೊಟ್ರೆ ರಾಮನ್ ಸೇರ್ನ ಕಿತ್ಕೊಂಡ್ಬಂದ್ಬಿಡ್ಬೇಕು. ಬೆಳಿದೆಲ್ಲ ತೆಗ್ದು ಇವತ್ತು ಚಾಟ್ನ ಮಾಡ್ಬಿಡ್ತೀನಿ. ರಾಮ ನೋಡೋ, ಇದೆಲ್ಲಪ್ಪ. ಜಾಸ್ತಿ ಎಗರಾಡ್ಬೇಡ. ಜೈಲಿಂದ ಬೇಲ್ ಕೊಟ್ಟು ಬಿಡಿಸಿದ್ದು ನಿಮ್ಮಪ್ಪ ಅಲ್ಲ.
ನಡು ರೋಡಲ್ಲಿ ಮಾರಿಗುಡಿ ಕೊಲೆ ಆಗಿದೆ. ಹಲೋ. ದಾದಾ, ಕ್ಯಾಟ್ರಾಮನ ಪೊಲೀಸ್ನವರು ಎನ್ಕೌಂಟರ್ ಶೂಟ್ ಮಾಡ್ಬಿಟ್ರು. ಯಾಕೆ? ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಯಾಕೆ ಯಾಕೆ ನನ್ನ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ? ಯಾರಿ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ? ಪ್ಲೀಸ್ ವೆಲ್ಕಮ್. ಥ್ಯಾಂಕ್ಸ್ ಸೂರ್ಯ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಯಾಕೆ ಸರ್? ಒಬ್ಬ ರೌಡಿಗೆ ಬೇಲ್ ಕೊಡಿಸಿ ಇನ್ನೊಬ್ಬ ರೌಡಿ ಕೈಲಿ ಡೀಲ್ ಮಾಡಿಸಿದ್ರಿ. ಕೂತ್ಕೊಳ್ಳಿ. ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಡೀಲ್ ಮಾಡಿದ ರೌಡಿನ ಗುಂಡಿಕ್ಕಿ ಕೊಲ್ಲೋ ಅವಕಾಶ ಮಾಡಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೂ ಈ ಸೊಸೈಟಿಗೂ ಒಳ್ಳೇದೇ ಮಾಡಿದ್ದೀರಾ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ ಏರಿಯಾನ ಹಂಚ್ಕೊಂಡು ನೀವಿಲ್ಲಿ ಆರಾಮಾಗಿದ್ದೀರಾ. ಅಲ್ಲಿ ಒಬ್ಬೊಬ್ಬ ರೌಡಿನೂ ಸಾಯ್ತಾ ಇದ್ದಾನೆ. ನಾಳೆ ನಿಮ್ಗೆ ಸ್ಕೆಚ್ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮನ್ ಕಂಡ್ರೆ ಸಾವು 1000 ಮೈಲಿ ದೂರದಲ್ಲಿ ಇರ್ತೈತೆ. ಅಂಥದ್ರಲ್ಲಿ ನಮ್ಮನ್ ಸಾಯಿಸ ಗಂಡು ಯಾರು? ಲೇಔಟ್ ಮಂಜಿನ ಡೀಲ್ ಮಾಡಕ್ ಐಡಿಯಾ ಕೊಟ್ಟು ಬ್ಯಾಡ್ರಳ್ಳಿ ರಾಮಪ್ಪನ ಬಿಡಿಸ್ತೋರು ಯಾರು? ಕ್ರಿಮಿನಲ್ ಲಾಯರ್ ಸೂರ್ಯ. ಕರೆಕ್ಟ್. ಸ್ಲಂ ಪಾಂಡಿನ ಬಿಡಿಸಿದ್ ಯಾರು? ಕ್ರಿಮಿನಲ್ ಸೂರ್ಯ. ಈಗ ಕ್ಯಾಟ್ರಾಮಂಗ್ ಐಡಿಯಾ ಕೊಟ್ಟು ಮಾರಿಗುಡಿನ ಬಿಡಿಸ್ತೋರು ಯಾರು? ಸೂರ್ಯ. ಸೂರ್ಯ ಹ್ಯಾಂಡ್ಲ್ ಮಾಡಿದ ಎಲ್ಲಾ ಕೇಸ್ನ ರೌಡಿಗಳು ಬಿಡುಗಡೆಯಾಗಿದ್ದ ದಿನನೇ ಡೀಲ್ ಆಗೋದು. ಕೊಲೆ ಅವನೇ ಮಾಡ್ತಾ ಇದ್ದಾನ ಅಥವಾ ಮಾಡಿಸ್ತಾ ಇದ್ದಾನ ಅನ್ನೋದೇ ಡೌಟು. ಆದ್ರೆ ರೌಡಿಗಳು ಸತ್ತಿರೋದ್ ನಿಜ ತಾನೆ? ಮೊದ್ಲೇ ಕ್ರಿಮಿನಲ್ ಲಾಯರು ಎಲ್ಲಾ ರೌಡಿಗಳನ್ನು ಡೀಲ್ ಮಾಡಿ ಬೆಂಗಳೂರಿಗೆ ಡಾನ್ ಆಗಿ ಮೆರಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರೆ ನಾಳೆ ನಿಮ್ಮನ್ನೂ ಎತ್ತಲ್ಲ ಅಂತ ಏನ್ ಗ್ಯಾರಂಟಿ? ನೋಡ್ರಪ್ಪ, ನೀವೆಲ್ಲ ನಮ್ ದಾದನ್ ಖಾಯಂ ಕಕ್ಷಿದಾರರು ಅಂತ ಹೇಳ್ತಾ ಇದ್ದೀನಿ. ಸೂರ್ಯನ್ ಹಾಗೆ ಬಿಟ್ರೆ ನೀವೆಲ್ಲ ಕಲಾಸ್. ಒಂದ್ ಕೆಲಸ ಮಾಡಿ, ನೀವೇ ಆ ಸೂರ್ಯನ ಕಲಾಸ್ ಮಾಡ್ಬಿಟ್ರೆ? ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆ ಅಗತ್ಯ ಇದೆ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು ಸರ್. ಡೆಫಿನೆಟ್ಲಿ. ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ತಲೆ ಕೆಡ್ಸ್ಕೊಂಡು ಜೂಜು ಮೋಜು ಮಾಡ್ತಾ ಜನಗಳನ್ನ ಎದುರಿಸ್ಕೊಂಡು ರೌಡಿಸಂ ಮಾಡ್ತಾ ಪೊಲೀಸ್ನವ್ರ ಕಣ್ ತಪ್ಸಿ ತಾಯಿಗೊಳ್ಳೆ ಮಗನಾಗ್ದೆ, ಹೆಂಡತಿಗೊಳ್ಳೆ ಗಂಡನಾಗ್ದೆ, ಮಕ್ಕಳುಗೊಳ್ಳೆ ತಂದೆ ಆಗದೆ, ರಾತ್ರಿ ಎಲ್ಲ ಸ್ಮಶಾನದಲ್ಲಿ, ಬೆಳಗ್ಗೆ ಎಲ್ಲ ಬಾರಲ್ಲಿ, ಮಧ್ಯಾಹ್ನ ಎಲ್ಲ ಬೀದಿಲಿ ಆಯ್ಕೊಂಡ್ ತಿಂತಾ ಇದ್ವಿ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಸತ್ತು ಸ್ಮಶಾನ ಸೇರ್ಕೊಂಡ್ರು. ಆ ಡೀಲಲ್ಲಿ ನಿಮ್ ಕೈವಾಡದೆ ಅಂತ ಗೊತ್ತಾಯ್ತು. ಇನ್ಮೇಲಾದ್ರೂ ಹೊಸ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮೊಚ್ಚು ಚೂರಿ ಚಾಕುಗಳನ್ನೆಲ್ಲ ನಿಮ್ಮ ಹತ್ರ ಜೀವನದಲ್ಲಿ ಯಾವತ್ತೂ ಇನ್ಮೇಲೆ ರೌಡಿಸಂ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಸರ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವ್ರ ಸಮಾಜದಲ್ಲಿ ಧೈರ್ಯ ಬದುಕಕ್ಕೆ ಸಹಾಯ ಮಾಡಿ. ಕಾದಿ ಸೃಷ್ಟಿ ಮಾಡಿರೋ ರೌಡಿಸಂನ ಈ ಕಾಕಿ ಬದಲಾಯಿಸೋಕ್ಕಾಗ್ಲಿಲ್ಲ. ನ್ಯಾಯಕ್ಕಾಗಿ ಹೋರಾಡೋ ನಿಮ್ಮ ಕಪ್ ಕೋಟು
ಗೆದ್ದು ಬಿಡ್ತು. ಯು ಆರ್ ರಿಯಲಿ ಗ್ರೇಟ್ ಸೂರ್ಯ. ಎಲ್ಲಿವರೆಗೂ ನೀವೆಲ್ಲ ಒಳ್ಳೆಯವರಾಗಿರ್ತೀರೋ ಅಲ್ಲಿವರೆಗೂ ನನ್ನ ಸಹಾಯ ನಿಮಗೆಲ್ಲ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ನನ್ನ ಮುಂದೆ ಇರಬೇಕು. ಬರ್ತೀನಿ. ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ ಮಾತಿನ ಅರ್ಥ? ಅರ್ಥನ ಅನರ್ಥ ಮಾಡಿಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯಾ. ಅದು ಇಷ್ಟು ವರ್ಷ ನೀನು ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದ ಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ, ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೇಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯಾ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನಿನಗಿದ್ದಿದ್ರೆ ನನ್ನನ್ನು ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ. ನನ್ ತಡಿಬೇಡಿ, ಬಿಡಿ. ಆ ನನ್ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರು ಈ ಭೂಮಿ ಮೇಲೆ ಇರ್ಕೊಳ್ದು. ಏಯ್, ಮುಚ್ಕೊಂಡು ಒಳಗಿಡು. ಆತರಗಾರನ್ಗೆ ಬುದ್ಧಿ ಮಂದ ಅಂತಾರೆ. ದಾದಾ, ಅದು ಹಾಗಲ್ಲ ದಾದಾ. ನಾನು ಸಾಕಿ ಬೆಳೆಸಿದ ಹುಡುಗ ಅವನು. ನನ್ನಷ್ಟೇ ರೋಷ ಪೌರುಷ ಇರುತ್ತೆ. ಕೋಪ ತಣ್ಣಗಾದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಸೂರ್ಯ ಮನೆಗೆ ಬಂದ್ರ? ಇಲ್ಲ. ನೀವ್ಯಾರು ಮಾತಾಡ್ತಾ ಇರೋದು? ಪ್ಲೀಸ್, ಹೇಗಾದ್ರೂ ಮಾಡಿ ಈ ಅನಾಹುತನ ತಪ್ಪಿಸ್ಬೇಕು. ಅನಾಹುತನ? ಏನ್ ಹೇಳ್ತಾ ಇದ್ದೀರಾ? ಸೂರ್ಯಂಗೂ ದಾದಂಗೂ ಜಗಳ ನಡೀತು. ದಾದಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸೂರ್ಯನ್ ಸಾಯಿಸ್ತೀನಿ ಅಂತ ಇಲ್ಲಿಂದ ಗನ್ ಇಟ್ಕೊಂಡು ಹೊರಟಿದ್ದಾರೆ. ಈ ವಿಷಯನ ಸೂರ್ಯಂಗ್ ತಿಳಿಸಿ ಸ್ವಲ್ಪ ಹುಷಾರಾಗಿರಕ್ ಹೇಳಿ. ಗುರು, ಏನ ಇಲ್ಲಿ ನಡೆದಿದ್ದೆ ಬೇರೆ, ನೀನ್ ಹೇಳಿದ್ದೆ ಬೇರೆ. ದಾದಾ ಸೂರ್ಯನ್ ಸಾಯಿಸ್ತಾರ? ದಾದನ್ ಹೆಸರಿನಲ್ಲಿ ಆ ಸೂರ್ಯನ ಎತ್ತು ಬಿಡ್ತೀನಿ. ಹಾ, ಹಲೋ, ಕಂಟ್ರೋಲ್ ರೂಮ್.
ಸೂರ್ಯ ಬನ್ನಿ, ಬೇಗ ಬನ್ನಿ. ನಡಿ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೆ ಯಾಕೆ ಭಯ ಆಗ್ಬೇಕು? ದಾದನ್ಗೂ ನಿಮ್ಗೂ ಜಗಳ ಆಯ್ತಂತೆ. ಅವ್ರು ನಿಮ್ಮನ್ನ ಸಾಯಿಸ್ತಾರಂತೆ. ಈಗ ತಾನೇ ಫೋನ್ ಬಂದಿತ್ತು. ದಾದನ್ ಜೊತೆ ಆ ದೇವ್ರೇ ಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ಅಯ್ಯೋ, ಬಂದ್ರು ಅಂತ ಕಾಣತ್ತೆ. ನೀ ಒಳಗೆ ಹೋಗು. ಅಯ್ಯೋ, ಅದು ಒಳಗೆ ಹೋಗು. ಒಳಗೆ ಹೋಗು. Take this. Great criminal lawyer Surya, you are under arrest. ಬೆಂಗಳೂರಿನಲ್ಲಿರೋ ಭೂಗತ ದೊರೆಗಳ ಕೊಲೆಗಳನ್ನ ನೀನೇ ಮಾಡ್ತಾ ಇದ್ಯಾ ಅಂತ ನಮ್ಗೆ ಅನುಮಾನ ಇತ್ತು. ಸಾಕ್ಷಿ ಸಮೇತ ನಿನ್ನನ್ನು ಹಿಡಿಬೇಕು ಅಂತ ಹೊಂಚಾಗ್ತಾ ಇದ್ವಿ. ಐ ಆಮ್ ಝಾನ್ಸಿ ಫ್ರಮ್ CBI. ಟೇಕ್ ಹಿಮ್ ಇಂಟು ಕಸ್ಟಡಿ. ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾಜನ ಆಯೋಗದ ವರದಿಯೇ ಅಂತಿಮವಾದದ್ದು ಎಂದು ಮುಖ್ಯಮಂತ್ರಿ ಜೆ ಪಟೇಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟ್ರೀಯ ತರಕಾರಿ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಖ್ಯಾತ ಕ್ರಿಮಿನಲ್ ಲಾಯರ್ ರಾಮಸ್ವಾಮಿ ಅಯ್ಯಂಗರ್ ಅವರನ್ನು ಲಾಯರ್ ಸೂರ್ಯ ತಮ್ಮ ನಿವಾಸದಲ್ಲಿ ಕೊಲೆ ಮಾಡುವಾಗ ಸಿಬಿಐ ಝಾನ್ಸಿ ಅವರ ನೇತೃತ್ವದಲ್ಲಿ ಎಸಿಪಿ ಅಶೋಕ್ ಕುಮಾರ್ ಬಂಧಿಸುವಲ್ಲಿ ಯಶಸ್ವಿಯಾದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಭೂಗತ ದೊರೆಗಳ ಕೊಲೆಗಳಲ್ಲಿ ಲಾಯರ್ ಸೂರ್ಯರವರ ಕೈವಾಡವಿದೆ ಎಂದು ಶಂಕಿಸಲಾಗಿದೆ. ಯಾಕ್ರೋ ಕಟ್ಕಟ್ಟಲ್ಲಿ ನಿಂತಿರೋ ಅಪರಾಧಿಗಳ ತರ ತಲೆ ತಗ್ಸ್ ನಿಂತಿದ್ರೆ ಇವಾಗ ಏನಾಗೋಯ್ತು ಅಂತ? ಈ ಅನಾಥರಿಗೆ ಕತ್ಲೆಯಲ್ಲಿ ಬೆಳಕಾದೆ, ನೋವಲ್ಲಿ ಮಮತೆ ತೋರಿಸೋ ತಾಯಿ ಆದೆ, ವಿದ್ಯಾಭ್ಯಾಸ ಕೊಟ್ಟು ಬಾಳಿಗೆ ಗುರುವಾದೆ. ಬೆಳಗೋ ಸೂರ್ಯ ಬಾನಲಿದ್ರೇನೆ ಚಂದ. ಆಡೋರ್ ಬಾಯಿಯಲ್ಲಿ, ಓದೋ ಪೇಪರಲ್ಲಿ, ನೋಡೋ ಟಿವಿಯಲ್ಲ. ದೊಡ್ಡ ದೊಡ್ಡ ರೌಡಿಗಳನ್ನ ಡೀಲ್ ಮಾಡಿ ನೀನ್ ಜನಗಳ ದೃಷ್ಟಿನಲ್ಲಿ ಡಾನ್ ಆದೆ. ಆದ್ರೆ ರಾಮಸ್ವಾಮಿ ಅಯ್ಯಂಗಾರ್ನ ನೀನ್ ಕೊಲೆ ಮಾಡಿ. ಅವನೇನ್ ಗುಡಿರೋ ರಾಮನಾಗಿರ್ಲಿಲ್ಲ. ಭ್ರಷ್ಟರಿಗೆ ಬೆನ್ನೆಲುಬಾಗಿ ಸಮಾಜಕ್ಕೆ ರಕ್ತ ಬೀಜ ಸುರ್ನಾಗಿದ್ದ. ಕೊನೆಯಲ್ಲಿ ಗುಂಡಿ ತೋಡಣ ಅಂತಿದ್ದೆ, ಸ್ವಲ್ಪ ಬೇಗನೆ ಮಣ್ಣಾಗೋದ. ನೀನೇನ್ ಹೇಳ್ತೀಯ, ಏನ್ ಮಾಡ್ತೀಯ ಒಂದು ಗೊತ್ತಾಗಲ್ಲ. ಇದು ಹೇಳುತ್ತೆ, ಇದು ಕೇಳುತ್ತೆ, ಇದು ಮಾಡುತ್ತೆ. ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ಸತ್ಯ ತಿಳಿಯುತ್ತೆ. ಆರೋಪಿ ಸ್ಥಾನದಲ್ಲಿ ನಿಂತಿರೋ ಕ್ರಿಮಿನಲ್ ಲಾಯರ್ ಸೂರ್ಯ ತನ್ನ ವೃತ್ತಿಯಲ್ಲಿ ಹೆಸರು ಕೀರ್ತಿ ಸಂಪಾದಿಸಬೇಕು ಅಂತ ಬೆಂಗಳೂರಿನ ಕುಖ್ಯಾತ ರೌಡಿಗಳ ಪರ ವಾದ ಮಾಡಿ ಬಿಡಿಸಿ ಮತ್ತೆ ಅವರನ್ನು ತಾನೇ ಖುದ್ದಾಗಿ ಕೊಲೆ ಮಾಡ್ತಾ
ಬೆಂಗಳೂರಿಗೆ ಡಾನ್ ಆಗಬೇಕು ಅಂತ ಆಸೆ ಪಟ್ಟಿರೋ ಸೂರ್ಯರವರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋ ವ್ಯಕ್ತಿನ ಶೂಟ್ ಮಾಡಿದಾಗ ಸಿಬಿಐ ಝಾನ್ಸಿ ಸಾಕ್ಷಿ ಸಮೇತವಾಗಿ ಬಂಧಿಸಿರೋದ್ರಿಂದ ಆರೋಪಿ ಸೂರ್ಯನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಬೇಡ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆರ್ಡರ್ ಆರ್ಡರ್. ಸೂರ್ಯ ಅವರೇ, ನಿಮ್ ಪರವಾಗಿ ವಾದ ಮಾಡಕ್ಕೆ ಯಾರಾದ್ರೂ ಇದ್ದಾರಾ? ನನ್ನ ಪರವಾಗಿ ನಾನೇ ವಾದ ಮಾಡೋಕೆ ಅನುಮತಿ ಕೊಡಬೇಕು ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಈ ಫೋಟೋಗಳನ್ನು ನೋಡಿ ನೀವೇನಾದ್ರೂ ಹೇಳೋದಿದೆಯಾ? ಆ ಫೋಟೋಗಳನ್ನ ನೋಡೋದಕ್ಕೆ ಅನುಮತಿ ಕೊಡಬೇಕು ಯುವರ್ ಆನರ್. ಯುವರ್ ಆನರ್, ಸಿಬಿಐ ಝಾನ್ಸಿ ಅವರು ಎಷ್ಟೊಂದು ದಡ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮತ್ತೊಮ್ಮೆ ನೀವು ಫೋಟೋಗಳನ್ನ ನೋಡಿ. ಸತ್ ಬಿದ್ದಿರೋ ವ್ಯಕ್ತಿಗಳ ಜೊತೆ ಕೊಲೆ ಮಾಡ್ತಿರೋ ಕಾಲ್ ಕಾಣ್ತಿದೆಯೋ ಹೊರತು ಅವನ ಮುಖ ಅಲ್ಲ. ಫೋಟೋಲಿರೋ ವ್ಯಕ್ತಿಗೂ ಈ ಕೊಲೆಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ಆರೋಪಿ ಸೂರ್ಯ ಫೋಟೋಗಳಷ್ಟೇ ಅಲ್ಲದೆ ರಾಮಸ್ವಾಮಿ ಅಯ್ಯಂಗಾರ್ನ ಶೂಟ್ ಮಾಡಕ್ ಬಳಸಿದ ಗನ್ ಹಾಗೂ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಇದೆ ಅನ್ನೋದನ್ನ ಮರ್ತಂತಿದೆ. ಯುವರ್ ಆನರ್, ಕೊಲೆಗೆ ಬಳಸಿದ ಗನ್ ಹಾಗೂ ರಿಪೋರ್ಟ್ ಅನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಪರ್ಮಿಷನ್ ಗ್ರಾಂಟೆಡ್. ಚಂದ್ರು 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 ಇದು ಸೂರ್ಯ ಕೊಲೆಗೆ ಬಳಸಿದಂತ ಪಿಸ್ತೂಲ್. ಕೊಲೆಯಾದ ವ್ಯಕ್ತಿ ರಾಮಸ್ವಾಮಿ ದೇಹದಲ್ಲಿ ದೊರೆತ ಬುಲೆಟ್ಗಳು ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್. ಯುವರ್ ಆನರ್, ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ಸು ಸೂರ್ಯರವರ ಫಿಂಗರ್ ಪ್ರಿಂಟ್ಸು ಎರಡೂ ಒಂದೇ. ಆದರೆ ಸತ್ತ ವ್ಯಕ್ತಿ ದೇಹದಲ್ಲಿದ್ದ ಬುಲೆಟ್ಸ್ಗೂ ಸೂರ್ಯರವರ ರಿವಾಲ್ವರ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ಯುವರ್ ಆನರ್. ಏನ್ ಹೇಳ್ತಾ ಇದ್ದೀರಿ ನೀವು? ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಸತ್ತ ವ್ಯಕ್ತಿಯ ದೇಹದಲ್ಲಿ ದೊರೆತ ಬುಲೆಟ್ 0.33 mm. ನಿಮ್ಮ ಮುಂದಿರುವ ಗನ್ನಿಗೆ ಬಳಸಬೇಕಾದಂತ ಬುಲೆಟ್ 0.22 mm. ಈ ಗನ್ಗೂ ಆ ಬುಲೆಟ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯುವರ್ ಆನರ್. ಇದೆಲ್ಲ ಕಟ್ಟುಕತೆ. ಸೂರ್ಯನ ಕೇಸಿಂದ ತಪ್ಸೋಕೆ ನಡೀತಾ ಇರೋ ಸಂಚು. ನೀವೇನಾದ್ರೂ ಹೇಳೋದಿದ್ರೆ ಕಟ್ಕಟೆಗೆ ಬಂದು ಹೇಳಿ. ಯೋರ್ ಆನರ್, ಹೇಳಿ ಕೇಳಿ. ಮೊದಲೇ ಕ್ರಿಮಿನಲ್ ಲಾಯರ್. ಈ ಕೇಸಿಂದ ಬಚಾವ್ ಆಗಕ್ಕೆ ಅವರೇ ಯಾಕೆ ಈ ಬುಲೆಟ್ನ ಚೇಂಜ್ ಮಾಡಿಸಿರ್ಬಾರ್ದು? ಯುವರ್ ಆನರ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋಣ ಸತ್ಯನ್ ಮರೆತು ಸಿಬಿಐ ಝಾನ್ಸಿ ಅವರು ಮಾಡದಿರೋ ಕೃತ್ಯಕ್ಕೆ ನನ್ನನ್ನು ಬಲಿಪಶು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯೋರ್ ಆನರ್, ರಾಮಸ್ವಾಮಿ ಅವ್ರನ್ನ ಸೂರ್ಯ ಮರ್ಡರ್ ಮಾಡಿದ್ದನ್ನ ನಾನೇ ನನ್ನ ಕೈಯಾರೆ ಫೋಟೋಗಳನ್ನ ತೆಗೆದಿದ್ದೀನಿ. ಆ ಫೋಟೋಗಳನ್ನ ನಿಮ್ ಮುಂದೆ ತರೋದಕ್ಕೆ ಸ್ವಲ್ಪ ತಡವಾಗಿದೆ. 10 ನಿಮಿಷಗಳ ಕಾಲಾವಕಾಶನ ನೀಡಬೇಕು ಯೋರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಯೋರ್ ಆನರ್, ಮುಖ್ಯ ಸಾಕ್ಷಿಯಾಗಿರೋ ಫೋಟೋಸ್ ಮತ್ತು ನೆಗೆಟಿವ್ಸ್ ಬಂದಾಯ್ತು. ಕೊಡಿ ಕೊಡಿ, ಬೇಗ ಕೊಡಿ. ಮೇಡಮ್, ನೀವು ಕೊಟ್ಟ ಕ್ಯಾಮೆರಾ ಈಗ ಕೊಡ್ರಿ, ಲೇಟ್ ಆಗಿದೆ. ನೆಗೆಟಿವ್ ಇರಲಿಲ್ಲ ಮೇಡಮ್. ವಾಟ್? ಹೌದು ಮೇಡಮ್, ಇದರಲ್ಲಿ ನೆಗೆಟಿವೇ ಇರಲಿಲ್ಲ. ಆರ್ಡರ್ ಆರ್ಡರ್. ಯೋರ್ ಆನರ್, ಅದು ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿಮಗೆ ಕೊಟ್ಟ ಗಡುವು ಮುಗಿದಿದೆ. ಫೋಟೋಗಳು ತೆಗೆದಿದ್ದೆ ತಾನೆ ಯುವರ್ ಆನರ್ ನೆಗೆಟಿವ್ ಇರೋದಕ್ಕೆ. ನಾನು ಎಲ್ಲ ಕ್ರಿಮಿನಲ್ ಕೇಸ್ನು ಡೀಲ್ ಮಾಡ್ತಿರೋದ್ರಿಂದ ಅವ್ರ ಪರಿಚಯ ಇದ್ದೇ ಇರುತ್ತೆ. ಅಂದ್ ಮಾತ್ರಕ್ಕೆ ಅವ್ರ ಆಕ್ಟಿವಿಟೀಸ್ಗೂ ರಾಮಸ್ವಾಮಿ ಅಯ್ಯಂಗಾರ್ ಕೊಲೆಗೂ ನನಗೂ ಸಂಬಂಧ ಇದೆ ಅಂತ ಹೇಳೋದು ತಪ್ಪು. ಟೈಮ್ ವೇಸ್ಟ್ ಮಾಡಿ
ನನ್ನ ಅವಮಾನ ಮಾಡಿದ್ದಕ್ಕೆ ಸಿಬಿಐ ಝಾನ್ಸಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೊರಬಹುದು. ಆದ್ರೆ ನಾನು ಹಾಗೆ ಮಾಡಲ್ಲ. ಸಾಕ್ಷಿ ಆಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೊಲೆ ಆಪಾದನೆಯಿಂದ ನನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಕೇಳಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಸಿಬಿಐ ಝಾನ್ಸಿಯವರ ಆರೋಪವನ್ನು ತಳ್ಳಿ ಹಾಕುತ್ತಾ ಅಪರಾಧಿ ಸ್ಥಾನದಿಂದ ಮುಕ್ತಿಗೊಳಿಸಿ ಕೋರ್ಟ್ ಸೂರ್ಯಾರವರನ್ನು ಬಿಡುಗಡೆ ಮಾಡುತ್ತಿದೆ. ಝಾನ್ಸಿ, ಸೂರ್ಯನಿಗೆ ಎದುರಾಗೋ ಮೋಡ ಕರಗಿ ನೀರಾಗುತ್ತೆ. ನೀನ್ ನಮ್ಮನೆ ಕಾಲಿಟ್ಟಾಗ್ಲೇ ಗೊತ್ತಿತ್ತು ನೀನ್ ಸಿಬಿಐ ಅಂತ. ರೋಡ್ನಲ್ಲಿ ನಡ್ಸ್ಕೊಂಡ್ ಬಂದವರು ರೌಡಿಗಳಲ್ಲ, ಪೊಲೀಸ್ನವ್ರಂತನೂ ನನಗೆ ಗೊತ್ತಿತ್ತು. ನೀನು ಬ್ರಿಲಿಯಂಟ್, ನಾನು ಕ್ರಿಮಿನಲ್. ನೀನ್ ತೆಗೆದಿದ್ದ ಫೋಟೋ ನೆಗೆಟಿವ್ ಎಲ್ಲಿದೆ? ನೀನ್ ಮಾಡೋ ಕೆಲ್ಸಕ್ಕೆ ಆಡೋ ಮಾತಿಗೆ ಬೆಕ್ಕಗೆ ಜ್ವರ ಬರ್ಬೋದು, ಆದ್ರೆ ಈ ಸಿಂಹದ ಮರಿಗಲ್ಲ. ಬಟ್ ಸ್ಟಿಲ್ ಐ ಲವ್ ಯು. ನಮಸ್ಕಾರ. ಉದಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಖ್ಯಾತ ಕ್ರಿಮಿನಲ್ ಲಾಯರ್ ಸೂರ್ಯಾರವರನ್ನು ರಾಮಸ್ವಾಮಿ ಅಯ್ಯಂಗಾರ್ ರವರ ಕೊಲೆ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಇಂದು ಹೈಕೋರ್ಟ್ ತೀರ್ಪಿನಲ್ಲಿ ಸೂರ್ಯಾರವರನ್ನು ಕೇಸಿಂದ ಮುಕ್ತಿಗೊಳಿಸಿ ಬಿಡುಗಡೆ ಮಾಡಲಾಗಿದೆ. ಇಲ್ಲಿಗೆ ಉದಯ ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು. ಏನ್ರಿ ಇದು? ಮೊನ್ನೆ ಅರೆಸ್ಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಯಾರ್ರೀ ಸೂರ್ಯ? ಸರ್, ಈತ ಒಬ್ಬ ಗ್ರೇಟ್ ಕ್ರಿಮಿನಲ್ ಲಾಯರ್ ಸರ್. ಸಿಬಿಐ ಝಾನ್ಸಿ ಅವರ ವರದಿ ಪ್ರಕಾರ ಕೊಲೆಗಳನ್ನು ಮಾಡಿದ್ದು ಲಾಯರ್ ಸೂರ್ಯನೇ. ಆದ್ರೆ ಸಾಕ್ಷ್ಯಾಧಾರಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಇವನೇ ಕೊಲೆಗಾರ ಅಂತ ಪ್ರೂವ್ ಮಾಡೋಕ್ಕಾಗ್ಲಿಲ್ಲ. ಬಟ್ ಒನ್ ಥಿಂಗ್ ಸರ್, ಇದುವರೆಗೆ ಸೂರ್ಯ ಯಾರ್ಯಾರನ್ನು ಕೊಲೆ ಮಾಡಿದಾನೋ ಅವರೆಲ್ಲ ಸಮಾಜ ಘಾತಕರೇ ಹೊರತು ಸಮಾಜದ ಉದ್ಧಾರಕರಲ್ಲ ಸರ್. ಆ ಸಿಬಿಐ ಝಾನ್ಸಿಗೆ ನಾನು ಮೀಟ್ ಮಾಡಕ್ ಹೇಳಿ. ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಆಲಿಯಾಸ್ ಬೆಂಗಳೂರಿನ ಡಾನ್ ಆಪಾದನೆಯಿಂದ ಮುಕ್ತಿ ಪಡೆದ್ರು ಎವಿಡೆನ್ಸ್ ಬಿಟ್ಟು ಬಂದಿರೋ ಕೊಲೆಗಾರಂತರ ಯೋಚಿಸ್ತಾ ಕೂತಿದ್ದೀರಾ? ಭೀಮನ ರಕ್ಷಣೆಗೆ ಗದೆ ಇತ್ತು, ಕೃಷ್ಣನ ರಕ್ಷಣೆಗೆ ಕೈಯಲ್ಲಿ ಚಕ್ರ ಇತ್ತು. ಸಾಕ್ಷಿ ಆಧಾರಗಳನ್ನ ಅಸ್ತ್ರವಾಗಿಟ್ಕೊಂಡು ಈ ಸಮಾಜದಲ್ಲಿರೋ ಪಾಪದ ಪಿಂಡಗಳನ್ನ ಚೆಂಡಾಡೋ ನೀನು ಒಬ್ಬ ಕೃಷ್ಣನೇ. ಕಾಕಿ ತೊಟ್ಟಿರೋ ನಾನು ರಾಜಕಾರಣಿಗಳು ಸೃಷ್ಟಿ ಮಾಡಿರೋ ರೌಡಿಗಳಿಗೆ ಕಾಕ ಹಿಡಿತಿರೋ ಅಧಿಕಾರಿಗಳ ಮಧ್ಯೆ ಬದುಕ್ತಾ ಕೈಯಲ್ಲಿ ಗನ್ನಿದ್ರು ಶೂಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ರಾಮಸ್ವಾಮಿ ಅಯ್ಯಂಗಾರ್ಗೆ ನೀವು ಶೂಟ್ ಮಾಡಿದ ಬುಲೆಟ್ ಇಲ್ಲಿದೆ. ನಿಮ್ಮನ್ನ ಕಾನೂನಿಂದ ಕಾಪಾಡೋದಕ್ಕೆ ನನಗಿದ್ದಿದ್ದು ಇದೊಂದೇ ದಾರಿ. ಬುಲೆಟ್ನ ಚೇಂಜ್ ಮಾಡಿ ನಿಮ್ಮನ್ನ ಉಳಿಸ್ಕೊಂಡೆ. ಕಾಕಿ ತೊಟ್ಟಿರೋ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾಗ್ಲಿಲ್ವೋ ಆ ಕೆಲಸನ ನೀವು ಮಾಡಿದ್ದೀರ. ರೌಡಿಸಮ್ ಅನ್ನೋ ವಿಷ ಬೀಜನ ಕಿತ್ತಾಕಿ ಜನರಲ್ಲಿ ಶಾಂತಿ ನೆಮ್ಮದಿನ ತಂದ್ರಿ. ಈ ಶಾಂತಿ ನೆಮ್ಮದಿ ಹೀಗೆ ಉಳಿಬೇಕು ಅಂತಂದ್ರೆ ರೌಡಿ ಲಿಸ್ಟ್ನಲ್ಲಿರೋ 135 ಜನರಿಗೆ ನೀವು ಗೋರಿ ಕಟ್ಟಬೇಕು. ಕನ್ನಡ ತಾಯಿ ಈ ಮಣ್ಣಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಜನ್ಮ ನೀಡಿದಾಳೆ. ಆದ್ರೆ ಗುಂಡಿಗೆ ಇರೋ ಗಂಡು ಅಂತಂದ್ರೆ ನೀನೊಬ್ಬನೇ. ಕನ್ನಡ ತಾಯಿಯ ಕಣ್ಣೀರೋರ್ಸಿ ಈ ಸಮಾಜದ ಪಾಪನ ತೊಳೆಯೋ ತಾಯಿ ಕಾವೇರಿ ಮಗ ನೀನಾಗ್ಬೇಕು.
ಗುಡ್ ಲಕ್. ಸೂರ್ಯ, ಜ್ಞಾನ ಬೆಳಗ್ಸೋ ಕಾನೂನನ್ನ ಕತ್ಲ್ ಮಾಡಿ ನ್ಯಾಯ ದೇವತೆಗೆ ಅನ್ಯಾಯ ಅನ್ನೋ ಸೀರೆ ಉಡಿಸಿ ಮೋಸ ಅನ್ನೋ ತಿಲಕ ಇಟ್ಟು ಸುಳ್ಳು ಅನ್ನೋ ಕಪ್ಪು ಪಟ್ಟಿನ ಕಣ್ಣು ಕಟ್ಟಿ ನಡು ಬೀದಿಲಿ ಕೊಲೆಗಳನ್ನ ಮಾಡಿ ಗೆದ್ದೆ ಅನ್ನೋ ಭ್ರಮೆಲಿದ್ಯಾ? ಗಂಡನ್ ಕಳ್ಕೊಂಡ ವಿಧವೆಯರ ಗೋಳು, ತಂದೆನ್ ಕಳ್ಕೊಂಡ ಮಕ್ಕಳ ಶಾಪ ನಿನ್ನ ಸುಟ್ಟು ಬೂದಿ ಮಾಡತ್ತೆ. ಇಡೀ ಪ್ರಪಂಚನ ನೀನ್ ವಂಚಿಸಬಹುದು, ಆದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡಕ್ ಆಗಲ್ಲ. ದಿನೇ ದಿನೇ ನಿನ್ ಚಿಂತೆ ಚಿತೆಯಾಗಿ ನಿನ್ನ ಜೀವನನೇ ಸರ್ವನಾಶ ಮಾಡುತ್ತೆ. ನನ್ನ ಕಣ್ಮುಂದೆ ನನ್ನ ತಂದೆನ ಕೊಂದು ನನ್ನ ಜೀವನನ ಸರ್ವನಾಶ ಮಾಡಿ ಅನಾಥವಾಗಿ ಬೀದಿಲ್ ಬಿದ್ದಿದ್ದಾಗ ನನ್ನ ಶಾಪ ಯಾರಿಗೂ ತಟ್ಟಲಿಲ್ವಾ? ಇಲ್ಲ, ನನ್ನ ಗೋಳು ಆ ನ್ಯಾಯ ದೇವತೆ ಕಿವಿಗೆ ಬೀಳಿಲ್ವಾ? ನೀನ್ ನೋಡಿದರ ನಿಜನೂ ಅಲ್ಲ, ಕೇಳಿದ್ದರ ಸತ್ಯನೂ ಅಲ್ಲ. ನಿಷ್ಠಾವಾದಿ ತಂದೆಯ ವಾತ್ಸಲ್ಯನ, ಆಶಾವಾದಿ ತಂದೆಯ ಮಾತುಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೀನಿ. ನನಗೇನಾರು ಕೋಪ ಬಂದ್ರೆ ಅಕ್ಕ ನಮ್ಮನ್ ಅಂತ ಬೈದ್ಬಿಡ್ತೀನಿ. ರೈಟ್ ಹೇಳಲ್ಲ? ಇಲ್ಲಿ ಬಂದಿರೋ ನನ್ನ ಲಾಟ್ರಿ ನಂಬರ್ಗೆ ಮುಚ್ಕೊಂಡ್ ಮನೆಗೆ ಹೋಗೋ, ಇಲ್ಲ ಇನ್ನು ಓನರು ನಂದೇನು ತಪ್ಪಿಲ್ಲ ಸರ್, ನಾನೇ ಹತ್ತುತ್ತೀನಿ ಸರ್. ಜೀಪು ಹತ್ತುತ್ತೀನಿ ಸರ್. ಪಬ್ಲಿಕ್ ರೋಡ್ ನ ಗಲಾಟೆ ಮಾಡ್ತೀರಾ? ಬಟ್ಟೆ ಬಿಚ್ಚಿ ಹಗ್ಗ ಹಾಕಿದ್ರೆ ನೆಟ್ಗಾಗ್ತೀರಾ? ಏನದು ಗಲಾಟೆ? ನೋಡಿ ಸರ್, ಇದು ನಂದು ಲಾಟ್ರಿ ಟಿಕೆಟ್. ದುಡ್ಡು ನನಗೆ ಬಂದಿರೋದು ಅಂತ ಹೇಳಿದ್ರೆ ನನಗ್ ಬಂದಿರೋದಂತ ಹೊಡೆಯಕ್ ಬರ್ತಾನೆ ಸರ್. ಸರ್, ನಂದು ಅದೇ ಸೇಮ್ ನಂಬರ್, ದುಡ್ಡು ನನ್ಗೆ ಸೇರ್ಬೇಕು. ಕೇಳಿಲ್ಲ, ಎರಡು ಬಿಟ್ಟೆ. ಎರಡು ಒಂದೇ ನಂಬರ? ಎಷ್ಟು ವರ್ಷದಿಂದ ಲಾಟ್ರಿ ಮಾರ್ತಾ ಇದೀಯಾ? 2 ವರ್ಷದಿಂದ ಸರ್. ನೀವಿಬ್ರು ಜಾಗ ಖಾಲಿ ಮಾಡಿ. ಸರ್, ನಮ್ ಲಾಟ್ರಿ ಬೇಕಾ? ಡೂಪ್ಲಿಕೇಟ್ ಕೇಸಲ್ಲಿ 2 ವರ್ಷ ಒಳಗಡೆ ಹಾಕಿದ್ರೆ ಲಾಟ್ರಿ ಅಲ್ಲ, ಲಕ್ವ ತಾನಾಗೆ ಹೊಡೆಯುತ್ತೆ. ಏ 302, ಈ ನನ್ನ ಮಗನ್ ಬಟ್ಟೆ ಬಿಚ್ಚು. ಬಾಂಬೆ ಕಟ್ಟಾಕಿಲ್ಲ, ಆಳ ಹೊಡಿಬೇಡಿ ಸರ್. ನಂದು ಏನು ತಪ್ಪಿಲ್ಲ ಸರ್. ಹಾಗಾದ್ರೆ ನಿಜ ಹೇಳು, ಶಿಕ್ಷೆ ಕಡಿಮೆ ಆಗುತ್ತೆ. ಸಾಧು ಶೆಟ್ಟಿ ಜೊತೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಸೇರ್ಕೊಂಡು ಡೂಪ್ಲಿಕೇಟ್ ಲಾಟ್ರಿ ಪ್ರಿಂಟ್ ಮಾಡ್ತಾವ್ರ ಸರ್. ಕಳ್ಳಾಟ್ರಿನ ಪೊಲೀಸ್ ಜೀಪಲ್ಲಿ ಸಪ್ಲೈ ಮಾಡ್ತಾವ್ರೆ ಸರ್. ಮಾರ್ಲಿಲ್ಲ ಅಂದ್ರೆ ಅವ್ರು ಹೊಡಿತಾರೆ, ಮಾರಿದ್ರೆ ಒಳಗಾಕೊಂಡು ನೀವು ಸರಿಯಾಗಿ ಕೊಡ್ತೀರಾ ಸರ್. ಇದ್ರಲ್ಲಿ ನಮ್ದೇನ್ ಸರ್ ತಪ್ಪಿದೆ? ನೀನು ಐ ವಿಟ್ನೆಸ್ ಆಗಿ ಕೋರ್ಟ್ನ ಸಾಕ್ಷಿ ಹೇಳೋದಾದ್ರೆ ನಿನ್ನ ಬಿಡ್ತೀನಿ. ಖಂಡಿತ ಹೇಳ್ತೀನಿ ಸರ್, ದಯವಿಟ್ಟು ನಾನು ಏನು ಮಾಡಬೇಡಿ ಸರ್. 302 ಸರ್, ಇವನ್ಗೆ ಹೊಡಿಬೇಡಿ, ಒಳಗಡೆ ಕೂಡ್ಸಿರಿ, ನಾನು ಈಗ ಬರ್ತೀನಿ. ಹಿಡ್ಕೊಳ್ಳಿ ಅವನ್ನ.
ಖಾಕಿ ನಡ್ಡ ಇಟ್ಕೊಂಡು ಪಾಳು ಬಿದ್ದು ನನ್ನ ಮನೆನ ಅರಮನೆ ಮಾಡಿದ್ರಿ. ನನ್ನ ಕೆಲಸದಲ್ಲಿ ನಿಮ್ಮ ಸಹಾಯ ತುಂಬಾ ದೊಡ್ಡ. ನಾನೇನು ಸುಮ್ಮನೆ ಮಾಡ್ದ? ಸುಖದ ಸುಪ್ಪತ್ತಿಗೆ ಮಜಾ ಏನು ಅನ್ನೋದನ್ನ ನೀವು ತೋರ್ಸಿದ್ರಿ, ನಾನ್ ಮಾಡ್ದೆ. ಸೆಂಟ್ರಲ್ ಜೈಲಲ್ಲಿ ಸಿಲ್ವರ್ ತಟೆ ತಿನ್ನೋ ಮಜಾ ಏನು ಅಂತ ನಾನ್ ತೋರಿಸ್ತೀನಿ. ಖಾಕಿ ಮೈ ಮೇಲಿದ್ರೆ ರಕ್ತ ಕುದಿಯತ್ತೆ. ಈ ಹುಮ್ಮಸ್ಸು ಆತುರ ಖಾಕಿ ಕಳಚದ ಮೇಲೆ ಇರಲ್ಲ. ರಿಟೈರ್ಡ್ ಆದ್ಮೇಲೆ ಕಾಕಿ ಇರೋಲ್ಲ, ನಿಷ್ಠೆಗೆ ಬೆಲೆ ಇರೋಲ್ಲ. ಇಂದ್ರಜಿತ್, ನನ್ ಮಾತು ಕೇಳು. ನೀನು ಒಂದು ಕೈ ಮಿಲಾಯಿಸಿದ್ರೆ ಡೂಪ್ಲಿಕೇಟ್ ಲಾಟ್ರಿಯಿಂದ ಜನಕ್ಕೆ ಮೋಸ ಮಾಡಿ ಅನ್ನ ತಿನ್ನೋ ನೀವು ಸಮಯ ಬಂದ್ರೆ ಕಟ್ಕೊಂಡೋಳು ತಲೆ ಹಿಡಿಯಕ್ಕೆ ಹೇಸಲ್ಲ. ಪೌರುಷ ಇರೋ ಗಂಡ್ಸು ಕಷ್ಟಪಟ್ಟು ದುಡ್ದು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ನಿನ್ ಹಾಗೆ ಉಚ್ಚನಾಯಿ ತರ ಕೂಗಲ್ಲ. ನಿಷ್ಠೆ ನಿನ್ನಿಷ್ಟಾನ ತೀರ್ಸೋಲ್ಲ. ಈ ಸಾಧು ಹತ್ರ ಸಂಪತ್ತಿದೆ, ಸಮಾಧಿನೂ ಇದೆ. ಕರ್ತವ್ಯ ಅನ್ನೋ ಬೆಲ್ಟ್ನ ಸೊಂಟಕ್ಕೆ ಕಟ್ಕೊಂಡು, ನಿಷ್ಠೆ ಅನ್ನೋ ನಕ್ಷತ್ರನ ಹೆಗಲ್ ಮೇಲೆ ಇಟ್ಕೊಂಡು, ಕಾನೂನು ಅನ್ನೋ ಕ್ಯಾಪ್ನ ತಲೆ ಧರಿಸ್ಕೊಂಡಿರೋ ಸಿಂಹ ನಾನು. ಹಸಿವನ್ನ ಕಟ್ಟಬೇಕು, ಕಷ್ಟನ ಮೆಟ್ಟಬೇಕು. ಕಾಕಿ ತೊಟ್ಟ ಮೇಲೆ ನಿಷ್ಠೆಯಿಂದ ದುಡಿಬೇಕು. ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಹೆಣವಾಗ್ತೀರಾ, ಸರೆಂಡರ್ ಆಗಿ ಪ್ರಾಣ ಉಳಿಸ್ಕೋತೀರಾ. ಆವೇಶದಲ್ಲಿ ನಮ್ಮನ್ನ ಏನ್ ಮಾಡಕ್ಕೂ ಏಸಲ್ಲ ಇಂದ್ರಜಿತ್. ಪ್ರಾಣ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಯೋರ್ ಆನರ್, ಈಗಾಗಲೇ ಲಾಟರಿ ಅಂಗಡಿ ಮಾಲೀಕ ನೀಡಿರೋ ಹೇಳಿಕೆ ಪ್ರಕಾರ ನಕಲಿ ಲಾಟರಿ ಪ್ರಕರಣದ ಮುಖ್ಯ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಾಧು ಶೆಟ್ಟಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಟ್ಸ್ ಆಲ್ ಯೋರ್ ಆನರ್. ನಕಲಿ ಲಾಟರಿ ವಂಚನೆ ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಬಂಧಿಸಿರುವ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಮಾಜದಲ್ಲಿ ಗಣ್ಯರ ಸೋಗಿನಲ್ಲಿರುವ ಸಾಧು ಶೆಟ್ಟಿ ಎಂಬ ಆರೋಪಿಗಳಿಗೆ ಲಾಟರಿ ಮಾರಾಟಗಾರನನ್ನು ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣಿಸಿ ನ್ಯಾಯಾಲಯವು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರನ್ನ ಸೇವೆಯಿಂದ ವಜಾ ಮಾಡಿ ಇಬ್ಬರು ಆರೋಪಿಗಳಿಗೆ 5 ವರ್ಷಗಳ ಕಾಲ ಕಠಿಣ ಸೆರೆಮನೆ ವಾಸ ವಿಧಿಸಲಾಗಿದೆ. ಹಾಗೆಯೇ ನಿಷ್ಠೆ ಹಾಗೂ ಕಾರ್ಯಪ್ರವೃತ್ತಿಗೆ ಹೆಸರಾಗಿರುವ ಇನ್ಸ್ಪೆಕ್ಟರ್ ಇಂದ್ರಜಿತ್ ರವರನ್ನ ನ್ಯಾಯಾಲಯವು ಅಭಿನಂದಿಸುತ್ತದೆ. ಡ್ಯಾಡಿ, ನನಗ್ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ನಾವ್ ಈ ಜಾಗಕ್ಕೆ ಬಂದಾಗೆಲ್ಲ ನೀವ್ ಈ ಹಾಡ್ನ ಕೇಳ್ತೇನೆ ಇರ್ತೀರಾ? ಸೂರ್ಯ, ನಿಮ್ಮ ಅಮ್ಮನಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೆ ನಿಮ್ಮಮ್ಮ ನಮ್ಮಿಂದ ದೂರ ಆಗಿ 8 ವರ್ಷ ಆಯ್ತು. ಅಪ್ಪ, ಅಮ್ಮನ ನೆನ್ಪು ಮಾಡಿ ನಿಮ್ ಮನ್ಸು ನೋಯಿಸ್ಬಿಟ್ಟೆ ಅಲ್ಲ. ನನ್ನ ಜೀವನದಲ್ಲಿ ನೋವೇ ಇರಬಾರ್ದು ಅಂತ ನಿಮ್ಮಮ್ಮ ನಿನ್ನ ಕೊಟ್ಟು ಹೋಗಿದ್ದಾಳೆ. ಹೋಗಿ ಆಟ ಆಡ್ಕೋ. ಅಪ್ಪ, ಆ ಮೂಗನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೋಗಿ
ಆಪಲ್ ಕೊಟ್ ಬರ್ಲಾ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಆ ಸರ್ವಜ್ಞ ಯಾವತ್ತೂ ಹೇಳ್ಬಿಟ್ಟಿದ್ದಾನೆ. ನಾವು ಮಾಡಿದ ದಾನ ಧರ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹೋಗಿ ಕೊಟ್ಬಿಟ್ ಬಾ. ತಗೋ ತಿನ್ನು. ಅಪ್ಪ ಅಪ್ಪ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಯುವರ್ ಆನರ್, ತಂದೆನ್ ಕಳ್ಕೊಂಡು ನೋವನ್ನು ಅನುಭವಿಸ್ತಾರೋ ಈ ಮಗು ಹಾಗೂ ಮೂಗ ಇಬ್ರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ನನ್ನ ಕಕ್ಷಿದಾರರೇ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೊಡ್ತಾ ಇರೋ ಹೇಳಿಕೆಯನ್ನು ಕೇಳಿದ್ರೆ ನಂಗೆ ನಿಜಕ್ಕೂ ನಗು ಬರ್ತಾ ಇದೆ. ಹಾಗಾದ್ರೆ ಇವರು ಇಂದ್ರಜಿತ್ನ ಕೊಲೆ ಮಾಡಿದ್ ನೀವು ನೋಡಿದ್ರ? ಹೇಳು ಹೇಳು, ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರ್ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ ತಾನೆ? ಹೇಳು. ಅಂದ್ರೆ ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರಿ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯಾ, ಹೌದು ತಾನೆ? ಹಾ ಹೇಳು ಹೇಳು, ನದಿನಲ್ಲಿ ಜಾರಿ ಬಿದ್ರು ತಾನೆ? ನಮ್ಮ ಅಪ್ಪನ ಕೊಂದಿದ್ದು ಇವ್ರೆ ಇವ್ರೆ ಇವ್ರೆ. ತಂದೆನ್ ಕಳ್ಕೊಂಡ್ರು ಈ ಮಗು ನನ್ ಕೆನ್ನೆಗೆ ಹೊಡೆದ ಅಂತ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ನೋ ಏನೋ. ಸೂಪರ್ಡೆಂಟು, ಜೈಲರು, 150 ಜನ ಪೊಲೀಸ್ನವರು, 180 ಜನ ವಾರ್ಡನ್ಗಳು, ಎಟ್ಸೆಟ್ರಾ 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 24 ಗಂಟೆನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋವಾಗ ಎಂಟೈರ್ ಜೈಲ್ ಕಣ್ತಪ್ಪಿಸಿ ಒಂದು ಕೊಲೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಯುವರ್ ಆನರ್? ಇವರು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು, ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನನ್ನ ಕಕ್ಷಿದಾರರಿಗೂ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವರ ಕೊಲೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆದ್ರಿಂದ ಇವ್ರನ್ನ ಈ ಕೇಸಿಂದ ಮುಕ್ತಿಗೊಳಿಸಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮೂಗ ಮತ್ತು ಸೂರ್ಯನ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದರು. ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಾಗಿರೋದ್ರಿಂದ ಈ ಕೊಲೆನ ಇವರೇ ಮಾಡಿದ್ದಾರೆ ಎನ್ನುವುದನ್ನು ತಳ್ಳಿಹಾಕಿ ಈ ಆಪಾದನೆಯಿಂದ ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಅವರನ್ನ ವಿಮುಕ್ತಿಗೊಳಿಸಲಾಗಿದೆ. ಹಾಗೂ ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸಾವಿಗೆ ತೀವ್ರ ಶೋಧನೆ ನಡೆಸುವಂತೆ ಕೋರ್ಟು ಆದೇಶಿಸುತ್ತದೆ. ಏನಪ್ಪ ಮಗು, ಕೋರ್ಟ್ ಮುಗಿದು ಬಹಳ ಹೊತ್ತಾಯ್ತು, ಮನೆಗೆ ಹೋಗ್ಬಾ. ಬಿಡ್ಬೇಡಿ ಅಂಕಲ್, ನನ್ನ ನೀವೆಲ್ಲ ಮೋಸಗಾರರು. ಅಲ್ಲಿ ಕೂತ್ಕೊಂಡು ನ್ಯಾಯ ಹೇಳ್ಬೇಕಾದ್ ನೀವು ಸುಳ್ಳು ಹೇಳ್ಬಿಟ್ರಿ. ನಮ್ ತಂದೆನ ನನ್ ಕಣ್ಮುಂದೆನೆ ಸಾಯಿಸ್ತಾ ಇದ್ವು ಅಂತ ಬಡ್ಕೊಂಡ್ರು. ಆ ಕೂಗ್ ನಿಮಗೆ ಕೇಳಿಸ್ಲಿಲ್ಲ ಅಲ್ಲ? ಮಗು, ನ್ಯಾಯಾಲಯಕ್ಕೆ ಸಾಕ್ಷ್ಯ ಆಧಾರಗಳೇ ಮುಖ್ಯ. ಆ ಸ್ಥಾನದಲ್ಲಿ ನಿಮ್ಮ ತಂದೆ ಕೂತ್ಕೊಂಡ್ರು, ನಿಮ್ಮ ತಾಯಿ ಕೂತ್ಕೊಂಡ್ರು,
ಒಂದು ವೇಳೆ ನೀನೇ ಕೂತ್ಕೊಂಡ್ರು ಸಾಕ್ಷಿಯ ಆಧಾರದ ಮೇಲೇನೆ ತೀರ್ಪು ಕೊಡಬೇಕು. ಸಾಕ್ಷಿಯ ಆಧಾರ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಯಾರ್ ಏನ್ ಬೇಕಾದ್ರೂ ಮಾಡ್ಬೋದಾ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಸೂರ್ಯ ಮುಳುಗೋವರೆಗೂ ಮಾತ್ರ ಬೆಲೆ. ಮುಳುಗೋ ಸೂರ್ಯ ನೀನಾಗಬಾರದು, ಬೆಳಗೋ ಸೂರ್ಯ ನೀನಾಗಬೇಕು. ಕಾನೂನೇ ಕಲ್ಸ್ಕೊಟ್ಟ ಸಾಕ್ಷಿಯನ್ನ ಪದನ ಕತ್ತಿ ಮಾಡ್ಕೊಂಡೆ. ನರ ಹಂತಕರನ್ನೆಲ್ಲ ಬಲಿ ತಗೋತಾ ಬಂದೆ. ಜೈಲಿನಲ್ಲಿರೋ ರೌಡಿಗಳೆಲ್ಲ ಫ್ರಿಜ್ನಲ್ಲಿರೋ ಹಣ್ಣುಗಳ ತರ ಫ್ರೆಶ್ ಆಗಿರ್ತಾರೆ. ಯಾರು ಬದಲಾಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ನಾನ್ ಕೊಂದದಾದ್ರೂ ಯಾರನ್ನ? ಸಮಾಜಘಾತಕರನ್ನ, ರೌಡಿಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರನ ಅಲ್ವಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ಸೂರ್ಯ. ಜಗತ್ಗೆ ಬೆಳಕು ಕೊಡು ಸೂರ್ಯ ಅಂತ ಹೆಸರಿಟ್ಕೊಂಡು ಕತ್ಲಲ್ಲಿ ಜೀವನಾನೇ ಕಳಿತಿರೋ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನ್ ನೋಯಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸು ಸೂರ್ಯ. ಸಾಯೋವರೆಗೂ ನಿನ್ ಜೊತೆಲೆ ಬಾಳ ಸಂಗಾತಿಯಾಗಿ ನಾನು ಬಾಳ್ಬೇಕು. ಐ ಲವ್ ಯು ಸೂರ್ಯ. ಐ ಲವ್ ಯು. ಇವಾಗ ಹೇಳು, ನೀ ಯಾರನ್ನ ಲವ್ ಮಾಡ್ತೀಯ? ಸೂರ್ಯನ, ಡಾನ್ನ? ಡಾನ್ನ. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಸೂರ್ಯ ಕೊಲೆಗಾರ ಅಲ್ಲ. ನಮ್ಮ ಕೆಲಸಕ್ಕೆ ಅವನೇ ಸರಿ ಅಂತೀರಾ? ಒಂದೇ ಮಾತಲ್ಲಿ ಹೇಳೋದಾದ್ರೆ ರಾವಣನ ಸಂಹಾರಕ್ಕೆ ರಾಮನ ಜನ್ಮ, ಕಂಸನ ಸಂಹಾರಕ್ಕೆ ಕೃಷ್ಣನ ಜನ್ಮ, ಕಲಿಯುಗದ ಪಾಪಿಗಳ ಸಂಹಾರಕ್ಕೆ ಈ ಸೂರ್ಯ ಜನ್ಮ ತಾಳಿದಾನೆ ಅಂದ್ರೆ ತಪ್ಪಾಗಲ್ಲ. ಜನಗಳ ದೃಷ್ಟಿಲಿ ಸೂರ್ಯ ಒಬ್ಬ ಪರೋಪಕಾರಿ. ವೆಲ್ಕಮ್ ಮಿಸ್ಟರ್ ಸೂರ್ಯ ಅಲಿಯಾಸ್ ಡಾನ್. ಥ್ಯಾಂಕ್ಸ್. ಇದುವರೆಗೂ ಸೂರ್ಯನ್ ಹುಡ್ಕೊಂಡು ಜನ ಬರ್ತಾ ಇದ್ರು. ಫಸ್ಟ್ ಟೈಮ್ ಈ ಸೂರ್ಯ ಇನ್ನೊಬ್ಬರು ಹುಡ್ಕೊಂಡ್ ಬಂದಿರೋದು. ಕರೆಸಿದಕ್ಕೆ ಕಾರಣ? ಆಫೀಸರ್ಸ್, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ. ಒಂದ್ ನಿಮಿಷ ಹೊರಗಿರಿ. ಸರ್, ಸೆಕ್ಯೂರಿಟಿ ಇಲ್ದೆ ನೀವು? ಡೋಂಟ್ ವರಿ ಪ್ಲೀಸ್. ಓಕೆ ಸರ್. ಅಟ್ಟಹಾಸದ ಸೀಟ್ನಲ್ಲಿ ಕೂತ್ಕೊಂಡು ಅನ್ಯಾಯದ ಪೆನ್ನಲ್ಲಿ ಬರೀತಾ ಸತ್ಯನ ನುಂಗ್ಕೊಂಡು ಸುಳ್ಳು ಹೇಳ್ತಾ ಆಡಳಿತ ನಡೆಸ್ತಾ ಇದ್ದೀನಿ. ಓಟು ಕೊಟ್ಟು ಸೀಟಿಗೆ ಕಳಿಸಿದ ಜನಕ್ಕೆ ಸತ್ಯದ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ? ಸತ್ಯದ ಬೆಳಕನ್ನು ಬಯಲಿಗೆ ತರೋ ಶಕ್ತಿ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನೀನು. ಹಣ ಎಷ್ಟಾದ್ರೂ ಪರವಾಗಿಲ್ಲ, ನಿನ್ನಿಂದ ಸಹಾಯ ಆಗ್ಬೇಕು. ಸತ್ಯದ ಜ್ವಾಲೆ ಊರನ್ ಬೆಳಗೋ ಬೆಳಕಾಗ್ಬೇಕು. ನಿಷ್ಠೆ ಸುಡೋ ಬೆಂಕಿ ಆಗ್ಬಾರ್ದು. ಸತ್ಯ ಅನ್ಮಾರೋ ಗಂಡು ಇನ್ನೂ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿದ್ರೆ ಅವನ್ನ ಮಟ್ಟ ಹಾಕ್ದೆ ಈ ಗಂಟು ಬಿಡಲ್ಲ. ಸೂರ್ಯನ್ನ ಹಣದಲ್ಲಿ ಅಳಿಬೇಡಿ. ಜಗತ್ತಲ್ಲಿರೋ ಸೂರ್ಯ 12 ಗಂಟೆ ಮಾತ್ರ ಬೆಳಕನ್ನು ಕೊಡ್ತಾನೆ. ಈ ಜನಕ್ಕೋಸ್ಕರ ಈ ಸೂರ್ಯ 24 ಗಂಟೆನೂ ದುಡಿತಾನೆ.
ಯಾರು ನೀವೆಲ್ಲ? ನನಗೆ ಯಾಕೆ ಇಲ್ಲಿಗೆ ಕರ್ಕೊಂಬಂದ್ರಿ? ಸತ್ಯನ ಒಪ್ಕೊಂಡ್ ನಿಜಾನ್ ಹೇಳಿದ್ರೆ ಪ್ರಾಣ ಉಳಿಸೋ ಸ್ನೇಹಿತರಾಗ್ತಾರೆ, ಇಲ್ಲ ನಿನ್ನ ಕಿತ್ತು ತಿನ್ನೋ ರಣಹದ್ದುಗಳಾಗ್ತಾರೆ. ರೇ ಸ್ವಾಮಿ, ನಾಯಿಗೆ ತೋರಿಸಿ ಬಾಯಿಗೆ ಬಿಡಿಸೋರ್ಗೆ ಗಂಡ್ಸು ಅಂತಾರೆ. ಹಳೆ ಪೇಪರ್ ಖಾಲಿ ಸೀಸ ಅಂತ ಆಯ್ಕೊಂಡ್ ತಿಂತಿದ್ ಮಕ್ಳೆಲ್ಲ ಪೊಟ್ನ ಕಟ್ಟೋ ಪೇಪರ್ ತರ ಬಾಂಡ್ ಪೇಪರ್ನ ಪ್ರಿಂಟ್ ಮಾಡಿ ನಾಡಕ್ ದ್ರೋಹ ಮಾಡ್ತಿರೋ ನೀವಲ್ಲ ಗಂಡಸ್ರ? ನನಗ್ ಗೊತ್ತು ನೀನ್ ಇದರಲ್ಲಿ ನೆಪ ಮಾತ್ರ ಅಂತ. ಇದೆಲ್ಲ ಎಲ್ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಿಜ ಹೇಳಿ ಪ್ರಾಣ ಉಳಿಸ್ಕೊ. ಬಲವಂತವಾಗಿ ಬಾಯಿಗೆ ಬಿಡಿಸೋದು ವಿಷಯ ನಮ್ದು ಬಾಸ್ಗೆ ಗೊತ್ತಾದ್ರೆ ನಿಮ್ದು ಹೆಣ ಎತ್ಕೊಂಡು ಹೋಗಕ್ಕೆ ಕಾರ್ಪೊರೇಷನ್ ಗಾಡಿಗೆ ಕಳಿಸ್ತಾರೆ. ಅಟ್ಯಾಕ್! ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಕಮ್ ಬ್ಯಾಕ್. ಎಲ್ಲಿ ನಡೀತಾ ಇದೆ ಹೇಳು. ಆಯ್ತು, ನನ್ ಬಿಟ್ಬಿಡಿ ಸರ್. ಫೋನ್ ಮಾಡು, ಬೇಗ ಮಾಡು. ಬೋಲ್ ರೇ ಸಾಲೆ. ಸಾಲೆ ಅಲ್ವೋ ನಾಯಿ, ನಿನ್ನ ಸಾವು. ತಿನ್ನೋದು ಕನ್ನಡ ನಾಡಿನ ಅನ್ನ, ಮಾಡೋದು ಕಚ್ಚಡ ಕೆಲಸ. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ. ಓಯ್, ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು? ನಿನ್ಗೆ ಹೆಂಗೋ ನನ್ನ ನಂಬರ್ ಸಿಕ್ತು? ಇಡೀ ನಿಮ್ ಜಾತಕನೇ ಗೊತ್ತಾಯ್ತು. ಜೈಲನ್ನೇ ಕೋಟೆ ಮಾಡ್ಕೊಂಡು ಕೋಟ ನೋಟ್ ಜೊತೆಗೆ ಚಾಪಕ್ಕಾಗ್ದನ ಪ್ರಿಂಟ್ ಮಾಡ್ತಾ ಜೈಲಲ್ಲೇ ಸೇಫ್ ಆಗಿ ಸಂಸಾರ ಮಾಡ್ತಿದ್ಯಾ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಲ್ಲ, ಯಾರು ನೀನು? ನಿನ್ ಹಣೆ ಬರಹನ ತಿದ್ದಿ ಬರೆಯೋ ಬ್ರಹ್ಮ ಅನ್ಕೋ. ನಿನ್ ಮುಂದೆ ನಿಂತಿರೋ ಸಾವು ಅನ್ಕೋ. ನಿನ್ ಕೆಟ್ಟ ಕಾಲ ಶುರುವಾಯ್ತು ಅನ್ಕೋ. हेलो रहीम लाल, बोल कैसा है तेरा धंधा? धंधा का बात छोड़ो, हमारा आदमी को किसी ने उड़ा दिया. ಏನ್ ಹೇಳ್ತಾ ಇದ್ಯಾ? ನಮ್ ನಕಲಿ ಪೇಪರ್ ತಂದೆ ಅಸಲಿ ವಿಷಯನ ತಿಳ್ಕೊಂಡು ನಮ್ ಶಿಷ್ಯನ ಉಡಾಯಿಸ್ಬಿಟ್ಟಿದ್ದಾರೆ. ನಾನಿನ್ ಜೈಲಲ್ಲಿರೋದು ಡೇಂಜರು. ಇನ್ 24 ಗಂಟೆ ಒಳಗೆ ನಾನು ಹೊರಗಡೆ ಬರಬೇಕು. ಅದಕ್ಕೇನಾದ್ರು ಅರೇಂಜ್ ಮಾಡಿ ಶೆಟ್ಟಿ, ಅರೇಂಜ್ ಮಾಡು. ಮಾತಾಡೋದು ನಿಲ್ಸೋ. ನೀನ್ ಜೈಲಿಂದ ಹೊರಗಡೆ ಬಂದ್ರೆ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ನಿನ್ನ ಶೂಟ್ ಮಾಡ್ತಾರೆ. ನೀನ್ ಜೈಲಲ್ಲಿರೋದೇ ಸೇಫ್. ಪೊಲೀಸ ಮೈ ಫುಟ್, ಅವ್ರು ನನ್ನ ಒಂದ್ ರೋಮನ ಓಡಾಡ್ಸಕ್ಕಾಗಲ್ಲ. देखो, बाहर आके मैं उस आदमी को मारना चाहता हूँ. ಆದಷ್ಟು ಬೇಗ ನಾನು ಹೊರಗಡೆ ಬರಕ್ಕೆ ಏರ್ಪಾಡು ಮಾಡು. ಆತ್ರ ಪಟ್ಟು ನೀನೇನಾದ್ರೂ ಮಾಡಿದ್ರೆ ನಾವೆಲ್ರೂ ನೀನಿರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಮುಚ್ಕೊಂಡು ಫೋನ್ ಕಟ್ ಮಾಡು, ನಾನೆಲ್ಲ ನೋಡ್ಕೋತೀನಿ. ಬಾಲ್ಸುನ ಮೇರ 24 ಗಂಟೆಲಿ ನಾನು ಹೊರಗಡೆ ಬರಕ್ಕೆ ಅರೇಂಜ್ ಮಾಡಲಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಎಲ್ಲಾ ಎವಿಡೆನ್ಸ್ ನ ಪೊಲೀಸ್ನವರಿಗೆ ಸರೆಂಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ,
ನಿಮ್ಮ ನೋಡಕ್ಕೆ ಲಾಯರ್ ಸೂರ್ಯ ಬಂದಿದ್ದಾರೆ. ರಹೀಂ, ನಾನು IPC ಸೆಕ್ಷನ್ಗಳನ್ನೇ ಅರಿದು ಕುಡಿದು ಕ್ರಿಮಿನಲ್ಗಳನ್ನ ಶಿಕ್ಷೆಯಿಂದ ತಪ್ಪಿಸಿ ರೌಡಿಗಳ ಇತಿಹಾಸದ ಪುಸ್ತಕದಲ್ಲಿ ಬರ್ದಿಡೋ ದೇವರಾಗಿರೋ ನೀವು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಅಂತ ನನಗೆ ಗೊತ್ತು. ಧರ್ಮನ್ ಸಾರೋ ಕುರಾನ್ಗಿಂತ ಹೆಚ್ಚಾಗಿ ನನ್ನ ನಿತ್ಯ ಕರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಗುಡ್. ನನ್ನ ಮಾತಿಗೆ ಮೀಟರ್ ಆಫ್ ಆಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾನ್ ಜೈಲಿನಿಂದ ಹೊರಗೆ ಬಂದಾಗೆ. ಯಾಕೆಂದ್ರೆ ಸೂರ್ಯ ಅನ್ನೋ ಹೆಸರು ಕೇಳಿದ್ರೇನೆ ಜಡ್ಜ್ಗೂ ಜ್ವರ ಬರುತ್ತೆ ಅಂತ ಕೇಳಿದ್ದೆ ನಾನು. ಈ ಬೇಲ್ ಪೇಪರ್ ಮೇಲೆ ಸೈನ್ ಮಾಡು. ಹಲೋ. ಹೇ ರಹೀಂ, ಎಲ್ಲಿಂದ ಮಾತಾಡೋದು? ಜೈಲಿಂದ ತಾನೇ? ಈ ಹುಲಿ ಬೋನಿಂದ ಆಚೆ ಬಂದು ಬಹಳ ಹೊತ್ತಾಯ್ತು. ನೀನ್ ಕಳಿಸಿದ್ಯಲ್ಲ ಲಾಯರ್, ಚುಟ್ಕೆ ಹೊಡೆಯೋಸಲೇ ಹೊರಗಡೆ ಕರ್ಕೊಂಬಂದಾಯ್ತು. ಸೂಪರ್ ಲಾಯರ್. ಹತ್ರ ಪಟ್ಟು ಅನಾಹುತ ಮಾಡ್ಕೊಂಡ್ಯಲ್ಲೋ. ನಾನು ಯಾವ ಲಾಯರ್ನು ಕಳಿಸಿಲ್ಲ. ಆಯ್ತು ಸೂರ್ಯ, ಏನಿದೆಲ್ಲ? ನಿನ್ ಎದುರು ನಿಂತಿರೋ ಸಾವು ಅಂತ ಆಗ್ಲೇ ಹೇಳ್ತಲ್ಲ. ಕೊಡು. ಹಲೋ. ಶಬಾಷ್ ಸೂರ್ಯ, ಶಬಾಷ್. ಕೊನೆಗೂ ನೀನು ಸಾವಿನ ಮನೆ ಬಾಗಲ್ನ ತಟ್ಟುಬಿಟ್ಟೆ. ಮೆಚ್ಕೋಬೇಕು ನಿನ್ನ ಸಾಹಸಕ್ಕೆ. ಸಾಹಸ ನಮ್ಮಪ್ಪ ನನಗೆ ಕೊಟ್ಟ ಬಡವಳೆ. ನಿನ್ನ ಹೃದಯದ ಒಂದೊಂದು ಬಡಿತಾನೋ ಸಾವನ್ನ ಸಮೀಪಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ನಿನಗೊಂದು ಗುಂಡಿ ತೋಡಕ್ ಆರ್ಡರ್ ಕೊಟ್ಟಿದ್ದೀನಿ. ಯಮನಿಗೆ ಸಾವ. ನಿನ್ನ ಭೇಟಿ ಸ್ವಲ್ಪ ಲೇಟ್ ಆಯ್ತು. ನಿನ್ನ ಮೀಟ್ ಮಾಡಬೇಕು. ಅಡ್ಡ ಫಿಕ್ಸ್ ಮಾಡು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿರುತ್ತೆ. ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು ಅಲ್ಲ. ಅಡ್ಡನ ನೀನೇ ಫಿಕ್ಸ್ ಮಾಡು. ಓಕೆ, ನಾಳೆ 10 ಗಂಟೆಗೆ. ಸೂರ್ಯ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡ್ಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗ್ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ದ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ.
ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡೆಡ್. ಎಸ್ ಸಿಎಂ ಸರ? ಹೌದು, ಮುಖ್ಯಮಂತ್ರಿಗಳೇ ಮಾತಾಡ್ತಾ ಇರೋದು. ನಾನು ಸೂರ್ಯ ಮಾತಾಡೋದು. ಈಸ್ ಇಟ್? ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಹೌದಾ? ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಹೌದು ಸರ್. ಓಕೆ, ಬರ್ತೀರಾ ತಾನೆ? ಬರ್ತೀನಿ. ಕಾಲಿಂಗ್ ಕಂಟ್ರೋಲ್ ರೂಮ್. ನಾನು ಡಿಸಿಪಿ ಶೋಭರಾಜ್ ಮಾತಾಡ್ತಾ ಇರೋದು. ಲಾಯರ್ ಸೂರ್ಯ ನನ್ನನ್ನ ಶೂಟ್ ಮಾಡಿ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ದಾನೆ. ಎಲ್ಲ ಚೆಕ್ ಪೋಸ್ಟ್ ಇನ್ಫಾರ್ಮ್ ಮಾಡಿ, ಅವನೆಲ್ಲೇ ಸಿಕ್ಕಿದ್ರು ಶೂಟ್ ಮಾಡಿ ಬಿಸಾಕಿ. ದಿಸ್ ಇಸ್ ಮೈ ಆರ್ಡರ್. ಸೂರ್ಯ, ಮುಖ್ಯಮಂತ್ರಿಗಳನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ನಿನ್ನ ಮೇಲೆ ಎನ್ಕೌಂಟರ್ಗೆ ಆರ್ಡರ್ ಆಗಿದೆ. ನೀನು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡಬೇಕಾಗತ್ತೆ. ಕಮಾನ್, ಸರೆಂಡರ್.
ಮಧು, ಸೀತೆಯನ್ನು ಕದ್ದು ರಾವಣ ತಪ್ಪು ಮಾಡ್ದ. ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿ ಕೌರವ ತಪ್ಪು ಮಾಡ್ದ. ನನ್ನನ್ನು ಕಿಡ್ನಾಪ್ ಮಾಡಿ ನೀನು ತಪ್ಪು ಮಾಡ್ದೆ. ಸೀತೆನ ಕದ್ದಾಗ ಜೊತೆಲಿ ರಾಮ ಇದ್ದ, ದ್ರೌಪದಿಗೆ ಅಣ್ಣನಾಗಿ ಕೃಷ್ಣ ಇದ್ದ. ಈಗ ನಿನ್ನ ಜೊತೆಲಿ ಸಾವು ಒಂದೇ ಇರೋದು, ಅದು ನಾನು. ಪ್ರತಿದಿನ ಮುಳುಗೋ ಸೂರ್ಯನ ನೋಡಿ ನಗೋ ಚಂದ್ರನ ಹಾಗೆ ಮಾತಾಡ್ತಾ ಇದೀಯ. ಸೂರ್ಯ ಮತ್ತೆ ಹುಟ್ಟು ಬರ್ತಾನೆ ಅನ್ನೋದನ್ನು ಮರೀತಾ ಇದೀಯಾ? ಸೂರ್ಯನ ಹೆಸರಿನಲ್ಲಿ ನಿನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ನ ಕ್ರಿಯೇಟ್ ಮಾಡಿ ಸೂರ್ಯನ ಸುಳಿವಿಲ್ಲದ ಹಾಗೆ ಮಾಡಿದೆ. ಎಷ್ಟೋ ಜನಕ್ಕೆ ವಿಧಾನಸೌಧದಲ್ಲಿ ಸೀಟ್ ಕೊಡಿಸ್ದೆ, ಮನೇಲಿ ಶೆಕೆ ಅಂತ ಎಸಿ ಹಾಕಿಸ್ದೆ, ಮಲಗಕ್ಕೆ ವಾಟರ್ ಬೆಡ್ ಕೊಡಿಸ್ದೆ, ಬೆಡ್ಡಲ್ಲಿ ಬೆಚ್ಚಗಿರ್ಲಿ ಅಂತ ಹುಡುಗಿರ್ನೂ ತಲೆ ಹಿಡ್ದೆ. ಇಡೀ ರಾಜಕಾರಣಿಗಳೇ ನನಗ್ ತಲೆ ಬಗ್ಸಿದ್ರು. ಆದ್ರೆ ನೀನೊಬ್ಬ ನನಗ್ ಸಿಗ್ಲಿಲ್ಲ. ನನ್ನ ತಲೆಗೆ ಬೆಲೆ ಕಟ್ಟಿ ಸೂರ್ಯನಿಗೆ ಸುಪಾರಿ ಕೊಟ್ಟೆ. ನನಗೆ ಬೀಸಿದ ಬಲೆಗೆ ನೀನೇ ಸಿಕ್ಕಾಕೊಂಡೆ. ನನ್ನನ್ನು ಆಚೆ ಕಳಿಸಿ ನೀನು ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾಗ್ಲೇ ನಿನ್ನನ್ನ ಶೂಟ್ ಮಾಡಿ ಅದನ್ನ ಸೂರ್ಯನ ಮೇಲೆ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ತಪ್ಪು ಮಾಡ್ಬಿಟ್ಟೆ. ಈಗಲೂ ಕಾಲ ಮಿಂಚಿಲ್ಲ. ಜನರ ದೃಷ್ಟಿಲಿ ಇವನ್ನ ಆ ಸೂರ್ಯನೇ ಕಿಡ್ನಾಪ್ ಮಾಡಿರೋದು. ಇವನ್ ತಲೆ ಎತ್ತಿ ನಾನು ವಿಧಾನಸೌಧದ ಮುಂದೆ ಬಿಸಾಕ್ ಬರ್ತೀನಿ. ಜನ ನಮ್ಮನ್ನ ಸದಾ ನೆನ್ಸ್ಕೋತಾ ಇರ್ಬೇಕು ಅಂದ್ರೆ ವಾರಕ್ಕೆ 7 ದಿನ ಇವ್ರ ದೇಹಗಳನ್ನ 7 ತುಂಡುಗಳನ್ನ ಮಾಡಿ ಒಂದೊಂದಾಗೇ ಇವ್ರ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ.